ವಾಹನಗಳ ಭರಾಟೆ. ನೋಡಿ, ಮನುಷ್ಯ ಅಂತ ಹುಟ್ಟಿದ ಮೇಲೆ ಪಂಚ ಮಗಳಿರ್ಬೇಕಂತೆ. ಮನೆ, ಮಡದಿ, ಮಕ್ಕಳು, ಮನಸ್ಸು, ಮಾತು. ಇದೆಲ್ಲದರ ನಡುವೆ ಒಂದು ಆಸೆ ಅನ್ನೋದು ಚಿಗುರೊಡೆದಿರುತ್ತೆ. ಅದೇನು ಅಂತ ನಾವು ನೋಡ್ತಾ ಹೋಗೋದಾದರೆ ವಾಹನದ ಆಸೆ. ನಾನು ಸಂಪಾದನೆ ಮಾಡಬೇಕು, ನನ್ನ ಹತ್ರನೂ ಒಂದು ವಾಹನ ಇರಬೇಕು ಅಂತ ಸಹಜವಾಗಿ ಆಸೆ ಇಟ್ಕೊಳ್ತಾರೆ. ಆಸೆ ಒಳ್ಳೆಯದೇ, ಆದರೆ ದುರಾಸೆ ಆದಾಗ ಅದು ಬಹಳಷ್ಟು ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಏನು ಅಂತ ನಾವು ನೋಡ್ತಾ ಹೋಗೋದಾದರೆ, ವಾಹನಗಳ ಸಂಖ್ಯೆ ಅನ್ನೋದು ಹೆಚ್ಚಾದಾಗ ವಾಹನ ದಟ್ಟಣೆಯ ಸಮಸ್ಯೆ, ಟ್ರಾಫಿಕ್ ಸಮಸ್ಯೆ ಅನ್ನೋದು ಉದ್ಭವವಾಗುತ್ತೆ. ನೋಡಿ, ವಾಹನಗಳು ಉಗುಳುವಂತಹ ಹೊಗೆ ಇರ್ಬೋದು, ಅದರಿಂದ ಆಗುವಂತಹ ವಾಯು ಮಾಲಿನ್ಯದ ಸಮಸ್ಯೆಯನ್ನು ನಾವು ಎದುರಿಸ್ತೀವಿ. ಹೀಗೆ ಹಲವಾರು ಸಮಸ್ಯೆಗಳು ವಾಹನ ಹೆಚ್ಚಾದಾಗ ಆಗುತ್ತೆ. ನೋಡಿ, ಬೆಂಗಳೂರು, ಮುಂಬೈ ಅಥವಾ ಬಹುದೊಡ್ಡ ನಗರಗಳು ಅಂತ ನಾವೇನು ಕರೆಸ್ಕೊಳ್ತೀವಿ, ಅಲ್ಲಿ ಮೊದಲ ಸಮಸ್ಯೆ ಅಂತ ನಾವೇನು ಕರಿತೀವಿ ಅಂದರೆ ಅದು ಟ್ರಾಫಿಕ್ ಸಮಸ್ಯೆ. ಹಾಗಾಗಿ ಇವತ್ತಿನ ನಮ್ಮ ಚರ್ಚಾ ಕಾರ್ಯಕ್ರಮದಲ್ಲಿ ವಾಹನಗಳ ಸಂಖ್ಯೆ ಅಧಿಕವಾಗುವುದಕ್ಕೆ ಕಾರಣ ಏನು, ವಾಹನಗಳ ಸಂಖ್ಯೆ ಅಧಿಕವಾಗುವುದರಿಂದ ಆಗುವಂತಹ ಸಮಸ್ಯೆ ಏನು, ಇದಕ್ಕೆ ಪರಿಹಾರ ಏನು, ಇದೆಲ್ಲದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಾನು ದಿವ್ಯಶ್ರೀ. ನೋಡಿ, ಕರ್ನಾಟಕದ ಜನಸಂಖ್ಯೆ ಅಂತ ಸಂದರ್ಭದಲ್ಲಿ ನಾವು ನೋಡಬೇಕಾಗತ್ತೆ 6 ಕೋಟಿ ಜನಸಂಖ್ಯೆಗೆ 2,99,00,000 ವಾಹನಗಳಿದ್ದಾವೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ವಾಹನಗಳ ಸಂಖ್ಯೆ ಅನ್ನೋದು ಹಂತ ಹಂತವಾಗಿ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನೋದನ್ನು ನಾವು ಕಂಡುಕೊಳ್ಳಬಹುದಾಗಿದೆ. ನೋಡಿ, ಅಚ್ಚರಿಯಾಗುವ ಹಾಗಿದೆ ಸಾರಿಗೆ ಇಲಾಖೆಯ ಅಂಕಿಅಂಶ. ನಗರದಲ್ಲಿ ಜನಸಂಖ್ಯೆ ಹೇಗೆ ಹೆಚ್ಚುತ್ತಾ ಇದೆಯೋ ಅದೇ ರೀತಿ ವಾಹನಗಳ ಸಂಖ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಮುಂಚೆ ಎಲ್ಲ ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲೋ ಹೋಗಬೇಕು, ತಾವು ಅಂದ್ಕೊಂಡ ಜಾಗವನ್ನು ತಲುಪಬೇಕು, ಮನೆಗೊಂದು ವಾಹನ ಇರಬೇಕು ಅಂತ ಹೇಳಿದ್ರೆ ಒಂದು ಕಾರ್ ತಗೊಳ್ಳೋರು, ಒಂದು ಬೈಕ್ ತಗೊಳ್ಳೋರು, ಈ ಥರ ಪರಿಸ್ಥಿತಿ ಇತ್ತು. ಈಗ ಹಾಗಲ್ಲ. ಮನೆ ಯಜಮಾನಗೊಂದು ವಾಹನ, ಯಜಮಾಂತಿಗೊಂದು ವಾಹನ, ಮಕ್ಕಳಿಗೂ ವಾಹನ, ಈ ರೀತಿಯ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೋಡಿ, ಕಳೆದ 10 ವರ್ಷದಲ್ಲಿ ದುಪ್ಪಟ್ಟಾಗಿರುವಂತಹ ವಾಹನಗಳ ಸಂಖ್ಯೆಯನ್ನು ನಾವಿಲ್ಲಿ ನೋಡ್ಬೋದು. 2024 13-14ರಲ್ಲಿ ಸುಮಾರು 1,63,00,000 ವಾಹನಗಳಿರುತ್ತೆ. 2023 ಅಕ್ಟೋಬರ್ನಿಂದ ಇವತ್ತಿನವರೆಗೂ ನಾವು ತಗೊಳ್ಳೋದಾದರೆ 3 ಕೋಟಿ ಹತ್ತತ್ರ ಇದೆ ವಾಹನಗಳ ಸಂಖ್ಯೆ. ಅಂದಾಜು 2,99,00,000 ವಾಹನಗಳ ಸಂಖ್ಯೆ ಇರೋದ್ರಿಂದಾಗಿ ವರ್ಷದಿಂದ ವರ್ಷಕ್ಕೆ ನಗರ ಅನ್ನೋದು ಹೇಗೆ ಬೆಳೀತಾ ಇದೆ, ನಗರದಲ್ಲಿರುವಂತಹ ವಾಹನಗಳ ಸಂಖ್ಯೆ ಅನ್ನೋದು ಎಷ್ಟರ ಮಟ್ಟಿಗೆ ಹೆಚ್ಚಾಗ್ತಾ ಇದೆ, ಇದರ ಪರಿಣಾಮವನ್ನು ಅದೇ ಜನರು ಹೇಗೆ ಎದುರಿಸ್ತಿದ್ದಾರೆ, ಇದನ್ನು ನಾವು ನೋಡಬೇಕಾಗತ್ತೆ. ಬೆಂಗಳೂರಿನಂತಹ ನಗರಗಳಲ್ಲಿ ಮಿತಿ ಮೀರಿದ ಟ್ರಾಫಿಕ್. ನೋಡಿ, ಬೆಂಗಳೂರು ಅನ್ನುವಂಥ ನಗರವನ್ನು ನಾವು ತೆಗೆದುಕೊಳ್ಳೋದೇ ಆದರೆ ಬಹುಮುಖ್ಯವಾಗಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ಬೆಂಗಳೂರಿಗರನ್ನ ಯಾರನ್ನೇ ನೀವು ಕೇಳಿದ್ರು, ನೀವು ಬೆಂಗಳೂರಿನ ಯಾವ ಸಮಸ್ಯೆ ಇದೆ ನೀವು ಹೇಳಿ ಅಂತ ತಿಳಿಸಿದ್ರೆ ಅವ್ರು ಹೇಳೋದಷ್ಟೇ, ಟ್ರಾಫಿಕ್ ಒಂದಿದೆ ನೋಡಿ, ಆ ಟ್ರಾಫಿಕನ್ನು ನಾವು ಟಾಲರೇಟ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಗ್ರಾಮೀಣ ಭಾಗದ ಜನರನ್ನು ನೀವು ಕೇಳಿ, ನೀವು ಬೆಂಗಳೂರಲ್ಲಿ ಏನು ಬಹುಮುಖ್ಯವಾಗಿ ಕಾಣ್ತೀರಿ ಅಂದರೆ ಟ್ರಾಫಿಕ್ ಸಮಸ್ಯೆ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಅನ್ನೋದಿದೆ. ಈ ಕುರಿತ ಒಂದಷ್ಟು ಅಪ್ಡೇಟ್ಸ್ ಇದೆ, ಅದನ್ನು ಕೂಡ ನಾವು ನೋಡ್ತಾ ಹೋಗೋಣ. ಗ್ರಾಫಿಕ್ಸ್ನಲ್ಲಿ ಆ ಮಾಹಿತಿಯನ್ನು ನಿಮ್ಮ ಮುಂದೆ ನಾವಿಡ್ತಾ ಇದ್ದೀವಿ. ರೈಟ್, ವರ್ಷ ಅಂತ ನಾವು ನೋಡ್ತಾ ಇದ್ದೀವಿ 2014. ಬೆಂಗಳೂರು ಅಂದಾಗ 60,22,821 ವಾಹನ ಇತ್ತು. ನೋಡಿ, ರಾಜ್ಯ ಅಂತ ತಗೊಂಡಾಗ 1,63,78,390 ವಾಹನಗಳು ಬೆಂಗಳೂರಲ್ಲೇ ಬಹುತೇಕ ಇತ್ತು. 1 ಕೋಟಿ ಹೆಚ್ಚು ರಾಜ್ಯ ಅಂತ ತಗೊಂಡಾಗ. ಇನ್ನು 2015 ಅಂದಾಗ 65,75,589 ವಾಹನಗಳು ಬೆಂಗಳೂರಿನಲ್ಲಿ, 1,79,58,850 ರಾಜ್ಯದಲ್ಲಿ ವಾಹನಗಳು ಅಂತ ಅಂಕಿಅಂಶ ಲಭ್ಯ. 2016 ಬರೋದಾದ್ರೆ 71,61,476 ವಾಹನಗಳು ರಾಜ್ಯ ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಾದ್ರೆ 1,90,88,128 ವಾಹನಗಳು ಲಭ್ಯ ಆಗುತ್ತೆ. ಹಾಗೆಯೇ ಮುಂದಕ್ಕೆ ಹೋಗೋಣ. 2017ರಲ್ಲಿ ಹಾಗಾದರೆ ಎಷ್ಟಿತ್ತು ಬೆಂಗಳೂರಿನಲ್ಲಿ ವಾಹನಗಳ ಸಂಖ್ಯೆ, 2017ರಲ್ಲಿ ರಾಜ್ಯದಲ್ಲಿ ವಾಹನಗಳ ಸಂಖ್ಯೆ ಅನ್ನೋದು ಎಷ್ಟಿತ್ತು ಅಂತ ನೋಡ್ತಾ ಹೋಗೋದಾದರೆ 77,85,949 2017ರಲ್ಲಿ ರಾಜ್ಯ ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ 2,12,40,804. 2018ಕ್ಕೆ ಬರೋಣ, 83,64,274 ವಾಹನಗಳು ರಾಜ್ಯ ಅಂತ ನೋಡಿದಾಗ 2,20,41,111. 2019ಕ್ಕೆ ಬರೋಣ, 90,27,416 ರಾಜ್ಯ ಅಂತ ನೋಡಿದಾಗ ಇಲ್ಲಿ
2,45,41,987. ಮತ್ತೊಮ್ಮೆ ನೋಡಿ 2020ಕ್ಕೆ ಬರೋಣ. ಮುಂದಿನ ಒಂದಷ್ಟು ಅಪ್ಡೇಟ್ಸ್ 96,38,362 ವಾಹನಗಳಿದ್ದಾವೆ. ಅದೇ 2020ನೇ ಇಸ್ವಿಲಿ 2,21,17,614. 2021ಕ್ಕೆ ಬರೋಣ ನೋಡಿ, ಗ್ರ್ಯಾಜುಯಲಿ ಅದು ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ವಾಹನಗಳ ಸಂಖ್ಯೆ ಇದುವರೆಗೂ ಲಕ್ಷದಲ್ಲಿತ್ತು, ಈಗ ಕೋಟಿಗೆ ದಾಟ್ಕೊಂಡಿದೆ. 1,10,588 21ನೇ ಇಸ್ವಿಲಿ ನೋಡಿ. ಕರ್ನಾಟಕಕ್ಕೆ ಬರೋದಾದರೆ 2,72,74,117. 22ಕ್ಕೆ ಬರೋಣ, 2022 1,04,09,289. ಅದೇ ರಾಜ್ಯ ಅಂತ ನಾವು ನೋಡಿದಾಗ 2,84,24,24,452. 2023ಕ್ಕೆ ಬರೋಣ, ಅಕ್ಟೋಬರ್ನ ಸ್ಟ್ಯಾಟಿಸ್ಟಿಕ್ಸ್ ಇದು. 1,08,60,356. ಇನ್ನು ರಾಜ್ಯ ಅಂತ ತಗೊಂಡಾಗ 2,99,98,925 ವಾಹನಗಳಿದ್ದಾವೆ. ಹಾಗಾಗಿ ಎಷ್ಟರ ಮಟ್ಟಿಗೆ ವಾಹನಗಳ ಸಂಖ್ಯೆ ಅನ್ನೋದು ಹೆಚ್ಚಾಗ್ತಿದೆ ಅನ್ನೋದನ್ನು ಈ ಮೂಲಕ ನಾವು ತಿಳಿದುಕೊಳ್ಳಬಹುದಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿರುವಂತಹ ಬಸವರಾಜ್ ಮಾಲ್ಗತ್ತಿ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ಸಮಾಜ ಸೇವಕರು ಆಗಿರುವಂತಹ ರಾಜು ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಅಂಕಿಅಂಶಗಳನ್ನು ಕೂಡ ನೀವು ಗಮನಿಸಿದ್ರಿ, ಗ್ರ್ಯಾಜುಲಿ ಜಾಸ್ತಿ ಆಗ್ತಾ ಇದೆ ಸರ್ ವಾಹನಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಪ್ರಮುಖ ಕಾರಣ ಏನು ಅಂತೀರಿ? ಈ ಬೆಂಗಳೂರು ಸಿಟಿಯಲ್ಲಿ ಬಹಳಷ್ಟು ಜನ ಮೈಗ್ರೇಟ್ ಆಗಿ ಬರ್ತಾ ಇದ್ದಾರೆ. ಮೇನ್ಲಿ IT BT ಎಲ್ಲ ಉದ್ಯೋಗ ಹುಡ್ಕೊಂಡು ಎಲ್ಲ ನಾರ್ತ್ ಈಸ್ಟ್ನವರು, ನಾರ್ತ್ ಇಂಡಿಯನ್ಸು, ಇವನ್ ಅಬ್ರಾಡ್ದವರು ಸಹ ಬರ್ತಾ ಇದ್ದಾರೆ. ಬಾಂಗ್ಲಾದೇಶದವರು, ಪಾಕಿಸ್ತಾನದವರು, ನಂತರ ಶ್ರೀಲಂಕಾ, ನೇಪಾಳ, ಭೂತಾನ್, ಇವರೆಲ್ಲ ಕಾಮನ್ ಬರೋದು ಈ ಕಡೆ. ಅವ್ರಿಗೇನು ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಏನಿಲ್ಲ, ಹಂಗೆ ಅನ್ಅಥರೈಸ್ಡ್ ಆಗಿ ಬರ್ತಾ ಇದ್ದಾರೆ. ಬಂದು ಇಲ್ಲಿ ಅಲ್ಲೇನಿದೆ, ನಮ್ಮ ಶ್ರೀಲಂಕಾದಲ್ಲಿ ನಮ್ಮದು ₹1, ಅಲ್ಲಿ ₹3 ವ್ಯಾಲ್ಯೂ. ಸೊ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಈಸ್ ವೆರಿ ಚೀಪ್ ಇನ್. ಅದಕ್ಕೆ ನಮ್ಮ ಟೂರಿಸಮ್ದವರು ಅಲ್ಲಿ ಹೆಚ್ಚು ಹೋಗ್ತಾರೆ. ಇವನ್ ಮಾಲ್ದೀವ್ಸ್ನಲ್ಲಿ ಹೆಚ್ಚು ಹೋಗ್ತಾರೆ. ಬಿಕಾಸ್ ಆಫ್ ದಿಸ್, ಇದು ನಮಗೆ ಚೀಪಾಗಿ ವರ್ಕೌಟ್ ಆಗ್ತದೆ ಅಂತ. ಅಲ್ಲಿ ಮಾಲ್ದೀವ್ಸ್ನಲ್ಲಿ ₹2 ಇದೆ, ನಮ್ಮದು ₹1. ಸೊ ಹೀಗಾಗಿ ಜನ ಇಲ್ಲಿಗೆ ದುಡಿಲಿಕ್ಕೆ ಉದ್ಯೋಗ ಸಲುವಾಗಿ ಇಲ್ಲಿಗೆ ಬರ್ತಾರೆ. ಅವ್ರು ಯಾವುದೇ ಉದ್ಯೋಗ ಬೇಕಾದ ಉದ್ಯೋಗ ಮಾಡ್ತಾರೆ ಅಂತ ಯಾವುದೂ ಅವರು ಪ್ರೆಸ್ಟೇಜ್ ಇಟ್ಕೊಳ್ಳೋದಲ್ಲ. ನಮಗೆ ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ. ಏನೇ ಓದ್ಕೊಂಡಿದ್ರು ಕ್ಲಾಸ್ 4th ಉದ್ಯೋಗ ಸದಾ ಮಾಡ್ಲಿಕ್ಕೆ ರೆಡಿ ಇರ್ತಾನೆ ನಾವು. ಯಾಕಂದ್ರೆ ಅಷ್ಟೊಂದು ದೇವರ ಹೈಲಿ ಪೇಡ್ ಇಲ್ಲಿ ಬೆಂಗಳೂರು ಸಿಟಿಯಲ್ಲಿ ಅವಶ್ಯಕತೆ ಇದೆ. ಇಲ್ಲಿ ನೋಡಿ, ನೀವು ಎಂಥ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಹೋದರೆ ಸ್ವೀಪರ್ಸ್ ಇರ್ತಾರೆ, ಅವ್ರಿಗೆ ಮಿನಿಮಮ್ 15,000 to 20,000 ಸಂಬಳ ಇದೆ. ಈ IT-ನವರಿಗಿಲ್ಲ. ನಾರ್ತ್ ಇಂಡಿಯಾದಲ್ಲಿ IT-ನವರಿಗೆ 20,000 ಸಂಬಳ ಇಲ್ಲ. ಸೊ ಹೀಗಾಗಿ ಬೆಂಗಳೂರಿಗೆ ವಾರಿಸ್ಕೊಂಡು ಬರ್ತಾರೆ. ಇಲ್ಲಿ ಬಂದ ಕೂಡಲೇ ಇವ್ರಿಗೆ IT BT-ನವರಿಗೆ 10 ಲಕ್ಷ ಜನ ಇಂಜಿನಿಯರ್ಸ್ ಇದ್ದಾರೆ ನಮ್ಮ ಬೆಂಗಳೂರು ಸಿಟಿಯಲ್ಲಿ. 10 ಲಕ್ಷ ಜನ ಇಂಜಿನಿಯರ್ಸ್ ದೇವರ್ ಅಪಾಯಿಂಟೆಡ್. 30,000 ಕಂಪ್ನಿಗಳಿದ್ದಾವೆ ಇಲ್ಲಿ ಬಂದವರೆಲ್ಲ. ಅವರು ಗಂಡಗೊಂದು ವೆಹಿಕಲ್ಲು, ಹೆಂಡತಿಗೊಂದು ವೆಹಿಕಲ್ಲು, ಮುಂದೆ ಮಕ್ಕಳಿಗಾದರೆ ಮಕ್ಕಳಿಗೊಂದು ಬಿಟ್ಟು ಬರಲಿಕ್ಕೆ ಒಂದು ವೆಹಿಕಲ್ಲು. ಸೊ ಈ ಥರ ಯಾಕೆ ಇಷ್ಟೊಂದು ವೆಹಿಕಲ್ ಆಗಿದ್ದಾವೆ ಅಂದರೆ, ಈ ನಮ್ಮಲ್ಲಿ ಮಾಸ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಕಡಿಮೆ ಇದೆ. ನಿಜ. ನಮಗೆ ಯಾವುದೇ ಸರ್ಕಾರ ಅದ್ರ ಬಗ್ಗೆ ಯಾರೂ ಕಾಳಜಿ ವಹಿಸಲಿಲ್ಲ. ಈಗ ನೋಡಿ, ಸಬರ್ಬನ್ ರೈಲ್ವೆ 17,000 ಕೋಟಿ ಬಜೆಟ್ ಅನೌನ್ಸ್ ಮಾಡಿ, ಇದು 4ನೇ ಬಜೆಟ್. ಬರೀ 500 ಕೋಟಿ 200 ಕೋಟಿ ಬಿಟ್ಟರೆ 17,000 ಕೋಟಿಯಲ್ಲಿ 500 ಕೋಟಿಯಲ್ಲಿ ಈ ಸುಮ್ಮನೆ ಇವರು ಎಲೆಕ್ಷನ್ ಸ್ಟಂಟ್ ಮಾಡಲಿಕ್ಕೆ ಬಿಡ್ತಾ ಇದ್ದಾರೆ. ಅವ್ರಿಗೆ ನಿಜವಾಗಿಯೂ ಕಳಕಳಿ ಇಲ್ಲ. ಇದನ್ನು ಏನಾದರೂ ಮಾಡಿ ಇಂಪ್ರೂವ್ ಮಾಡೋಣ, ಸುಧಾರಣೆ ಮಾಡೋಣ. ಡಬಲ್ ಇಂಜನ್ ಸರ್ಕಾರ ಅಂತಾರಲ್ಲ, ಡಬಲ್ ಇಂಜನ್ ಸರ್ಕಾರ ಇದ್ದಾಗೂ 4 ವರ್ಷ ಆಳಿದ್ರು, ಅವಾಗೂ ಏನೂ ಮಾಡಲಿಲ್ಲ. ಈಗ ನೋಡಿ, ನಾವು ಬರೋದು ಈ ಟ್ರಾಫಿಕ್ನಲ್ಲಿ ಹೆಬ್ಬಾಳದಿಂದ ಬರ್ತೇನೆ, ಇಷ್ಟೊಂದು ಟ್ರಾಫಿಕ್ ಇರ್ತದೆ, ಅಲ್ಲಿ ಯಾವನು ಕೇರ್ ಮಾಡೋದಿಲ್ಲ. ಅದು ಕಬ್ಬಿಣದ ಕಟ್ಟಿಗೆದಾಗ ಮಾಡ್ತಿದ್ರು, ನನ್ನ ಮಕ್ಕಳು ಇವರೆಲ್ಲ ಹೋಗಿ ಸ್ಟ್ರೈಕ್ ಮಾಡಿ ಬಂದ್ ಮಾಡಿಸ್ಬಿಟ್ರು. ತ್ರಾಸಾಗೋದು ನಮಗೆ, ನಾವು ಅಲ್ಲಿರೋ ರೆಸಿಡೆಂಟ್ಸು, ನಮಗೆ ತೊಂದರೆ ಆಗೋದು. ನಾವು ಅಲ್ಲಿ ಪಾಸ್ ಆಗಿ ಬರ್ಬೇಕಾದ್ರೆ 40 ನಿಮಿಷ ಟೈಮ್ ತಗೋತದೆ. ಆ ಟೈಮನ್ನು ಇವ್ರು ಕೊಡ್ತಾರ? ಯಾರು ಕೊಡ್ತಾರೆ ಅದನ್ನ? ನಮ್ಮಲ್ಲಿ ಬಂದು ಈ ವಿಜಯನಗರದವರು, ಜಯನಗರದವರು ಬಂದು ಸ್ಟ್ರೈಕ್ ಮಾಡ್ತಾರೆ.
ನನ್ನ ಮಕ್ಕಳಿಗೇನು ತಿಂಡಿ ನಮ್ಮಲ್ಲಿ ಬಂದು ಸ್ಟ್ರೈಕ್ ಮಾಡಲಿಕ್ಕೆ? ಹೌದು, ರಿಯಾಲಿಟಿ ಅವ್ರಿಗಿಲ್ಲ ಅರ್ಥ. ಅವ್ರಿಗೆ ನಮಗೆ ಸಫರ್ ಆಗೋರು ನಾವು. ಹೌದು, ಅದು ಯಾವುದೋ ಮಾಡ್ತಿದ್ರು ರೀ, ಕಬ್ಬಿಣದ ಏನೋ ಈಗ ಮತ್ತೆ ಮಾಡಲಿಲ್ಲ. ಕಬ್ಬಿಣದ ಎದಾಗ ಮಾಡಿರಲ್ಲ ಬಾಂಬೆದಲ್ಲಿ ಇಂಟರ್ನ್ಯಾಷನಲ್ ಇದು ಮಾಡಿದ್ದಾರೆ, ಸಮುದ್ರದಲ್ಲಿ ಅದು ಹೋಗ್ತದೆ ಅದು. ಅಲ್ಲೇ ಏನಾಗೋದಲ್ಲ, ಸಮುದ್ರದಲ್ಲಿನೇ ನಾವೆಲ್ಲ ತುಕ್ಕು ಹಿಡಿತದೆ ಅಂತ ಹೇಳ್ತೇವೆ ಕಬ್ಬಿಣ ಹಾಕಿದ್ರೆ. ಇಲ್ಲಿ ತುಕ್ಕು ಹಿಡಿದಿಲ್ಲ, ಇಲ್ಲಿ ಸಮುದ್ರದ ಮಣ್ಣು ಇಲ್ಲಿ ಮಾಡ್ತಿದ್ರು, ಮಾಡಿಸ್ಕೊಳ್ಳಿಲ್ಲ ಇವರು. ತಾವು 4 ವರ್ಷ ಆಳಿದ್ರು ಅವರು ಮಾಡಲಿಲ್ಲ. ಸೊ ಹೀಗೆ ಯಾರು ಇಲ್ಲಿ ಏನಾಗಿದೆ, ಸಿಟಿ ಗ್ರೋತ್ ಏನಿದೆ 78% ಸಿಟಿ ಗ್ರೋತ್ ಇದೆ, ಬೆಂಗಳೂರು ಸಿಟಿ ಗ್ರೋತ್. ಇದು ಹೈಯೆಸ್ಟ್ ಇನ್ ಏಷ್ಯಾ ನಮ್ಮ ಸಿಟಿ ಗ್ರೋತ್ ಬೆಂಗಳೂರು ಸಿಟಿದು. ಆದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಷ್ಟಿದೆ? ಓನ್ಲಿ 20% ನೋಡಿ ಸರ್, ಓನ್ಲಿ 20%. ನೀವು ಯಾವುದೇ ಈಗ ಡೆವಲಪ್ಮೆಂಟ್ ಆಗ್ತಿದೆ ಅಂದ್ರೆ ಇನ್ಫ್ರಾನು ಹಂಗೆ ಪ್ಯಾರಲರ್ ಆಗಿರಬೇಕು. ಬಟ್ ಯಾರು ಅದಕ್ಕೆ ಭಾಗ ಕಾಳಜಿ ಮಾಡ್ತಾ ಇಲ್ಲ. ಈಗ ನೋಡಿ, ಬೆಂಗಳೂರು ಸಿಟಿಯಿಂದನೇ ಟೋಟಲ್ 4,30,000 ಕೋಟಿ ಟ್ಯಾಕ್ಸ್ ಹೋಗ್ತದೆ. ಹೌದು. ಇವ್ರಿಗೇನು ರೋಗ ಆಗಿರ್ತದೆ ಸೆಂಟ್ರಲ್ ಗೌರ್ಮೆಂಟ್ ಇಲ್ಲಿ ಬಂದು ಡೆವಲಪ್ ಮಾಡಲಿಕ್ಕೆ? ಮಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಮಾಡಿದ್ರೆ ಯಾರು ವೆಹಿಕಲ್ ಹಿಡಿದಿಲ್ಲ ರೀ, ಯಾರಿಗೇನು ಶೋಕಿ ಬೇಕಾಗಿಲ್ಲ. ಅದು ಹಿಂದೆ ಕಾಲು ಇತ್ತದು, ನಮ್ದು ಕಾರ್ ಐತಿ, ನಮ್ದು BMW ಐತಿ, ನಮ್ದು ಮರ್ಸಿಡೀಸ್ ಅದೇ, ಅವೆಲ್ಲ ದಿಮಾಕ್ ಮಾಡು ಈಗ ಹೋಗಿಲ್ಲ, ಅದೆಲ್ಲ ಹೋಗ್ಬಿಟ್ಟದೆ. ಇದು ಇಟ್ ಈಸ್ ಪಾರ್ಟ್ ಆಫ್ ಲೈಫ್, ಎಸೆನ್ಷಿಯಲ್ ಅದು ನಮಗೆ. ಹಾಗಾಗಿದೆ, ಅದಕ್ಕೆ ನಾವು ಗಾಡಿ ಇಟ್ಕೋತೀವಿ, ಹೊರತಾಗಿ ಶೋ ಮಾಡ್ಲಿಕ್ಕೆ ಇಟ್ಕೊಳ್ಳೋದಿಲ್ಲ. ಸೊ ಈ ಮಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಇತ್ತಂದ್ರೆ ಯಾರು ಗಾಡಿ ಯೂಸ್ ಮಾಡೋದಿಲ್ಲ. ಅದು ನಮ್ಮಲ್ಲಿ ಇನ್ನೊಂದೇನು ದುರ್ದೈವದ ಅಂದರೆ, ನಮ್ಮಲ್ಲಿ ಎಲ್ಲ ದೇಶದಲ್ಲಿನೂ ಪರದೇಶದಲ್ಲಿ ಗಾಡಿ ಹೊರಗೆ ತೆಗೆದ್ರೆ ಅದಕ್ಕೆ ಟ್ಯಾಕ್ಸ್ ಬೀಳ್ತದೆ, ಎಕ್ಸ್ಟ್ರಾ ಟ್ಯಾಕ್ಸು. ಹೊರಗೆ ತೆಗೆದ್ರೆ ಅದಕ್ಕೆ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಮಾತ್ರ ಹೊರಗೆ ತೆಗಿತಾನವ, ಸುಮ್ಮನೆ ಆಫೀಸ್ ಹೋಗಕ್ಕೆ ಮನೆಗೆ ಬರೋಕೆ ತೆಗಿದಿಲ್ಲ. ಸೊ ಹಾಗಿದ್ದಾಗ ಪಾರ್ಕಿಂಗ್ನು ಎವ್ರಿ ಅವರ್ಸ್ ಇಂತಿಷ್ಟು $1 ಅಂತ ಇದೆ ಪಾರ್ಕಿಂಗ್. ನಮ್ಮಲ್ಲಿ ಪಾರ್ಕಿಂಗ್ ಪುಗ್ಸೆಟ್ಟೆ, ರಸ್ತೆ ಮೇಲೆ ಪುಗ್ಸೆಟ್ಟೆ, ಫುಟ್ಪಾತ್ ಮೇಲೆ ಪುಗ್ಸೆಟ್ಟೆ, ಎಲ್ಲಾನು ಪುಗ್ಸೆಟ್ಟೆ. ಯಾರಿಗೆ ಪಾರ್ಕಿಂಗ್ ಇಲ್ಲ. ಹಾಗಾದ್ರೆ 10,000 ಕೊಟ್ರೆ ಒಂದು ಗಾಡಿ ಬರ್ತದೆ, 10,000 ಕೊಟ್ರೆ ಪ್ರೀಮಿಯಂ ಹಂಗೆ ತಿಂಗಳ ತುಂಬ್ತಾ ಇರ್ತಾನೆ, ಹಂಗೆ ಹೋಗ್ತದೆ. 10,000 ಕೊಟ್ರೆ ನೀವು ಬೇಕಾದ ಗಾಡಿ ಬರ್ತದೆ. ಇವತ್ತು ಬರೀ 10,000 ತುಂಬಿರಿ ನೀವು ಸಾಕು. ಎಲ್ಲ ಲೋನ್ ಅವರೇ ಮಾಡಿಕೊಡ್ತಾರೆ, ಎಲ್ಲಾನು ಅವರೇ ಮಾಡಿಕೊಡ್ತಾರೆ, ಎಲ್ಲ. ಈಗ ಟೋಟಲ್ ಬೆಂಗಳೂರು ಸಿಟಿಯಲ್ಲಿ ಇದೆ 14,000 ಕಿಲೋಮೀಟರ್ ದಾರಿ ಇದೆ, 14,000 ಕಿಲೋಮೀಟರ್ ರಸ್ತೆ ಇದೆ, 8,000 ಸರ್ಕಲ್ಗಳಿದ್ದಾವೆ, 8,000 ಸರ್ಕಲ್ ಇದ್ದಾವೆ. ಈ ಮೊನ್ನೆ ಸ್ಮಾರ್ಟ್ ಸಿಟಿ ಇದರಲ್ಲಿ ಆಮೇಲೆ ಈ ಹೆಣ್ಮಕ್ಳದು ಪ್ರೊಟೆಕ್ಷನ್ ಬಂತಲ್ಲ, ಯಾರಕ್ಕೆ ಇದು ಡೆಲ್ಲಿ ಒಂದು ಇನ್ಸಿಡೆಂಟ್ ಆತಲ್ಲ, ಅಲ್ಲ ರೇಪ್ ಕೇಸ್ ಆಯ್ತಲ್ಲ, ನಿರ್ಭಯ, ಅದರಲ್ಲಿನೂ ಸಿಟಿ ದುಡ್ಡು ಬಂದಿದೆ. ಸೊ ಎಲ್ಲ ಸೇರಿ ಈಗ 7,000 ಕ್ಯಾಮ್ರಾಗಳನ್ನು ಅಲೌಟ್ ಮಾಡಿದ್ದಾರೆ. ಇನ್ನೂ 1,000 ಕ್ಯಾಮ್ರಾ ಅಲೌಟ್ ಮಾಡಬೇಕು. ನಮ್ಮಲ್ಲಿ ಸ್ಟಾಪ್ ಇರೋದು ಎಷ್ಟಿದೆ? 8,000 ಸರ್ಕಲ್ ಇದ್ದಾವೆ. ನಾನು ಐ ವರ್ಕ್ಡ್ ಆಸ್ ಎ DCP ಟ್ರಾಫಿಕ್, ಐ ನೋ ತರೋಲಿ. ನಾನು ಬೆಂಗಳೂರು ಸಿಟಿಯಲ್ಲಿ 2 ವರ್ಷ DCP ಟ್ರಾಫಿಕ್ ಕೆಲಸ ಮಾಡಿದ್ದೇನೆ. ನಮ್ಮಲ್ಲಿ ಇರುವಂಥ ವೆಹಿಕಲ್ಗಳಿಗೆ ನಮ್ಮಲ್ಲಿರುವಂಥ ಜನ ಇಲ್ಲ ಸ್ಟಾಪು. 8,000 ವೆಹಿಕಲ್ಗಳಿದಾವಲ್ಲ, 8,000 ಸರ್ಕಲ್ ಇದಾವಲ್ಲ, ಪ್ರತಿಯೊಂದು ಸರ್ಕಲ್ ಒಂದು ಕಾನ್ಸ್ಟೇಬಲ್ ಹಾಕ್ಬೇಕಿಲ್ಲ ನಾವು. ಅವಾಗಂತೂ ಲೈಟ್ ಇರಲಿಲ್ಲ, ಈಗ ಇದು ಕ್ಯಾಮ್ರಾ ಇರಲಿಲ್ಲ, ಈಗಂತೂ ಕ್ಯಾಮ್ರಾ ಹಾಕಿದ್ದಾರೆ. ಈಗ ಅಗದಿ ಯಾವುದದು ಲೇಟೆಸ್ಟ್ ಕ್ಯಾಮ್ರಾ ಬಂದಾವಲ್ಲ, ಆಟೋ ಇದು ಏನಂತಾರೆ ಅದಕ್ಕೆ, ಆಟೋಮೆಟಿಕ್ ವೆಹಿಕಲ್ ಇಲ್ಲ, ಕ್ಯಾಪ್ಚರ್ ಅಲ್ಲ, ಇಂಟೆಲಿಜೆನ್ಸ್, ಆಟೋ ಇಂಟೆಲಿಜೆನ್ಸ್ ಕ್ಯಾಮ್ರಾ ಬಂದಿದ್ದಾವೆ. ಅವು ಹಾಕಿ ಅವು ಎಲ್ಲ ಎಲ್ಲಿ ಟ್ರಾಫಿಕ್ ವ್ಯಾಲ್ಯೂಮ್ ಜಾಸ್ತಿ ಇರ್ತದೆ ಅಲ್ಲಿ ಫ್ರೀ ಕೊಡ್ತಾರೆ, ಹೆಚ್ಚಿಗೆ ಕೊಡ್ತಾರೆ. ಟೈಮಿಂಗ್ ಇಲ್ಲ, ವೆಹಿಕಲ್ಗಳು ಮೂವ್ಮೆಂಟ್ ನೋಡಿ ಎಲ್ಲಿ ಯಾವ ರೋಡ್ನಲ್ಲಿ ಜಾಸ್ತಿ ವೆಹಿಕಲ್ ಇದೆ ಅವಕ್ಕೆ ಫ್ರೀ ಕೊಟ್ಟು ಬಿಡ್ತದೆ. ಆಟೋಮೆಟಿಕ್ ಅದೇ ಅಸೆಸ್ ಮಾಡ್ಕೊಂಡು ಥ್ರೂ ಸೆನ್ಸರ್ ಅದು ಸ್ಟಡಿ ಮಾಡಿ ಬಿಡ್ತದೆ. ಆ ಥರ ಸಿಸ್ಟಮನ್ನೇ ಈಗ ಅಳವಡಿಕೆ ಮಾಡ್ಕೋತಾ ಇದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್ ಅಂತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಿಸ್ಟಮ್. ಆ ಥರ ಕ್ಯಾಮ್ರಾಗಳನ್ನ ಈಗ ಫಿಕ್ಸ್ ಮಾಡ್ತಾ ಇದ್ದಾರೆ. ಇದು ಒಳ್ಳೆಯದು. ಇಷ್ಟೆಲ್ಲ ಮಾಡಿದ್ರು ಇನ್ನೂ 1,000 ಕ್ಯಾಮ್ರಾ ಹಾಕಬೇಕು. ನಾವು ಎಲ್ಲ ಸರ್ಕಲಿಗೆ ಪೊಲೀಸ್ ಬೇಕಂತಿಲ್ಲ. ಇವು ಕ್ಯಾಮ್ರಾ ಹಾಕಿದ್ರೆ ಆಟೋಮೆಟಿಕ್ ರೆಕಾರ್ಡ್ ಆಗಿಬಿಡ್ತದೆ. ಆಟೋಮೆಟಿಕ್ ಅವ್ನು ಇದಕ್ಕೆ ಮೊಬೈಲಿಗೆ ದಂಡ ಬಂದ್ಬಿಡ್ತದೆ. ಯಾವ ಕ್ರಾಸ್ಡ್, ಯಾವ ಜಂಪ್ಡ್, ಅದು ಏನೇನು ಏನು ಮಾಡಿರ್ತಾನೆ ವಿತ್ ಫೋಟೋನೇ ಬಂದ್ಬಿಡ್ತದೆ. ಏನು ಸಮಸ್ಯೆ ಇಲ್ಲ. ಸೊ ಇದು ಇನ್ನೂ ಅದು ಟೆಕ್ನಾಲಜಿ ಫಾಸ್ಟ್ ಆಗ್ಬೇಕು ನಮ್ಮಲ್ಲಿ. ನಾವು ಏಷ್ಯಾ ಸಿಟಿಯಲ್ಲಿನೇ ಸಿಲಿಕಾನ್ ಸಿಟಿ ಅಂತ ಹೇಳ್ತೇವೆ. ನಮ್ಮಲ್ಲಿ ಎಲ್ಲ ಇಲ್ಲೇ ಇದೆ ಅವೈಲೇಬಲ್. ಎಲ್ಲ ಇನ್ಫೋಸಿಸ್ ಇದೆ, ವಿಪ್ರೋ ಇದೆ, ಎಲ್ಲ ಇದೆ. ಆ ಕಂಪ್ನಿಯವ್ರು ಹೇಳಿದ್ರೆ ಅವರೇ ಮಾಡಿ ಕೊಡ್ತಾರೆ ನಮ್ಮ ಪೊಲೀಸರಿಗೆ. ನಮ್ಮಲ್ಲಿ ಟ್ರಾಫಿಕ್ ಸೆಂಟ್ರಲ್ ರೂಮ್ ಇದೆ, ಕಂಟ್ರೋಲ್ ರೂಮ್ ಇದೆ. ಅದರಲ್ಲಿ ಸುಮಾರು ಈಗ ಬರೀ 80 ಸರ್ಕಲ್ದಿತ್ತು, ಈಗ ಒಂದು 200 ಸರ್ಕಲ್ದು ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ಡಿವಿಷನ್ಗೂ ಅದು ಸೆಂಟರ್ ಮಾಡಬೇಕು.
ಹೌದು. ಆಯಾ ಡಿವಿಷನ್ಗೆ ಸಪ್ರೇಟ್ ಬನ್ನಿ ಶ್ರೀಧರ್, ಆಯಾ ಸರ್ಕಲ್ಗೆ ಸಪ್ರೇಟ್ ಇದು ಮಾಡಿದ್ರೆ ಅವಾಗ ಕರೆಕ್ಟಾಗಿ ನಮಗೆ ಮಾಹಿತಿ ಬರ್ತದೆ. ಹೌದು. ಸೊ ಇದು ನಮಗೆ ನಾವೇನು ಆ್ಯಕ್ಚುಲಿ ಫೇಸ್ ಮಾಡ್ತಾ ಇದ್ದೀವಿ ಅಂತಂದರೆ ಈ ಪುಗ್ಸಟ್ಟೆ ವೆಹಿಕಲ್ಗಳನ್ನ ಕೊಡೋದು ಬಂದ್ ಮಾಡಬೇಕು ಸರ್ಕಾರ. ಹೌದು, ರೈಟ್. ಮತ್ತೆ ಎಲ್ಲಿ ಪಾರ್ಕಿಂಗ್ ಅವ್ರಿಗೆ ಪ್ಲೇಸ್ ಇರ್ತದೆ ಅವ್ರಿಗೆ ಮಾತ್ರ ವೆಹಿಕಲ್ ಕೊಡಬೇಕು. ಪಾರ್ಕಿಂಗ್ ಜಾಗ ಯಾರು ತೋರಿಸ್ತಾರೆ, ನನ್ನಲ್ಲಿ ಪಾರ್ಕಿಂಗ್ ಅವೈಲೇಬಲ್ ಇದೆ, ನನಗೆ ವೆಹಿಕಲ್ ಕೊಡಿ ಅನ್ಬೇಕು, ಅಂತವ್ರಿಗೆ ಮಾತ್ರ ಅಲಾಟ್ ಮಾಡಿ. ಅದು ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ. ಹೋಗಿ ಕಟ್ಟಬೇಕಾದ್ರೂ ತಗೊಂಡು ರಸ್ತೆ ಮೇಲೆ ಬಿಡೋದಲ್ಲ. ಕರೆಕ್ಟ್, ಅದು ಬರ್ತೀನಿ ಸರ್. ಇಲ್ಲ, ಪಾರ್ಕಿಂಗ್ ನೀವು ಕಾನೂನು ಪ್ರಕಾರ ಒಳಗಡೆ ಪಾರ್ಕಿಂಗ್ ಸಿಸ್ಟಮ್ ಮಾಡಿರ್ತಾರೆ, ಅದನ್ನು ಬೇಸ್ಮೆಂಟ್ಗೆ ಏನೋ ಒಂದು ಅಂಗಡಿ ಬಾಡಿಗೆ ಕೊಡ್ತಾರೆ. ವೆರಿ ನೈಸ್. ಸೊ ಇಷ್ಟೆಲ್ಲ ತೊಂದರೆಯಿಂದ ಇವತ್ತು ನಾವು ಪ್ರಾಬ್ಲಮ್ ಈ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದೀವಿ. ನಾನು ಟ್ರಾಫಿಕ್ DCP ಆಗಿದ್ದೆ, ಶ್ರೀಹರಿ ಅವರು ಬಂದಿದ್ದಾರೆ. ಶ್ರೀಹರಿ ಅವರು ಸದಾ ಈಸ್ ಎಕ್ಸ್ಪರ್ಟ್ ಇನ್ ಟ್ರಾಫಿಕ್. ಅವ್ರು ನಾವು ಗೈಡೆನ್ಸ್ ತಗೋತಿದ್ವಿ ಅವ್ರದೆಲ್ಲ, ನಾವು ಟ್ರಾಫಿಕ್ನಾಗ ಇದ್ದಾಗ. ರೈಟ್ ಸರ್, ಮಾತಾಡ್ತೀನಿ. ರಾಜು ಅವರೇ, ನೀವು ತಿಳಿಸ್ಬೇಕು, ಬೆಂಗಳೂರಿನ ಜನನ ಬೇಕಾದ್ರೆ ನಿಮ್ಗೆ ಇಲ್ಲಿ ಏನು ಸಮಸ್ಯೆ ಅಂತ ಕೇಳಿ ಟ್ರಾಫಿಕ್ ಸಮಸ್ಯೆ ಅಂತಾನೆ ಹೇಳ್ತಾರೆ. ಗ್ರಾಮೀಣ ಭಾಗದಲ್ಲೇ ಅಪರೂಪಕ್ಕೋ ಶಾಪಿಂಗೋ ಬೆಂಗಳೂರು ನೋಡೋಣ ಅಂತ ಬರ್ತಾರಲ್ಲ, ಬೆಂಗಳೂರಲ್ಲಿ ನೀವೇನು ಕಾಣ್ತೀರಾ ಅಂತ ಕೇಳಿದ್ರೆ ಅವರು ಹೇಳೋದು ಟ್ರಾಫಿಕ್ಕು. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ. ಸೊ ಈ ಟ್ರಾಫಿಕ್ ಸಮಸ್ಯೆ ಅನ್ನೋದು ಕಾರಣ ಆಗೋದಕ್ಕೆ ಕಾರಣ ಏನು ಹೇಳ್ತೀರಿ, ಏನು ಕಾರಣ ಇರ್ಬೋದು ಅಂತೀರಿ? ಮೇಡಮ್, ಈಗ ಮುಂದುವರೆದ ರಾಷ್ಟ್ರಗಳು, ಯುರೋಪ್ ಅಂತ ರಾಷ್ಟ್ರಗಳು ಮತ್ತು ಈ ಅಮೇರಿಕ ಆಗಲಿ ದೊಡ್ಡ ದೊಡ್ಡ ರಾಷ್ಟ್ರಗಳಂತ ರಾಷ್ಟ್ರಗಳಲ್ಲೇ ಇವತ್ತು ಕೆಲ್ಸಕ್ಕೆ ಹೋಗೋರು ಕಾರ್ಗಳು ಯೂಸ್ ಮಾಡಲ್ಲ, ಸೈಕಲಲ್ಲಿ ಹೋಗ್ತಾರೆ ಅಲ್ಲಿ. ಸೂಪರ್. ನಾನು ನೋಡಿದ್ದೀನಿ, ತುಂಬಾ ಇದ್ರಲ್ಲಿ ನೋಡಿದ್ದೀನಿ. ಇಲ್ಲಿ ನಮ್ಮನ್ನು ಟ್ರ್ಯಾಕ್ ಮಾಡಿದ್ದಾರೆ. ಸ್ಟಾರ್ಟ್ ಆಗುತ್ತೆ, ಎಂಡೇ ಇರಲ್ಲ ಸೈಕಲ್ ಟ್ರ್ಯಾಕಿಗೆ. ಅಂತ ಒಂದು ಅಭಿವೃದ್ಧಿ ನಮ್ದು. ಅಲ್ಲೇನ್ ಮಾಡ್ತಾರೆ ಅಂದ್ರೆ, ಬೆಳಿಗ್ಗೆ ಅವರು ಈ ಸ್ಪೋರ್ಟ್ಸ್ ಡ್ರೆಸ್ ಹಾಕೊಂಡೋಗಿ ಆಫೀಸಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂತಾರೆ, ಸೈಕಲಲ್ಲಿ ಹೋಗ್ತಾರೆ, ಸೈಕಲಲ್ಲಿ ಬರ್ತಾರೆ. ಯಾರು ವೆಹಿಕಲ್ಸ್ ಯೂಸ್ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಒಂದು ಅವೇರ್ನೆಸ್ ಇದೆ, ಹೆಲ್ತ್ ಕಾನ್ಶಿಯಸ್ ಇದೆ, ವಾಹನಗಳ ಬಳಕೆ ಎಷ್ಟು ಮಾಡಬೇಕು ಅಂತಾನೂ ಅರಿವಿದೆ. ಇದರಿಂದ ಆಗುವಂತ ದುಷ್ಪರಿಣಾಮಗಳು, ಹೊಗೆಯಿಂದ ಬರುವಂತಹ, ಆಮೇಲೆ ನಮ್ಗಾಗಂತ ಒಂದು ತೊಂದರೆಗಳಿಂದ ಇದೆಲ್ಲ ಬಗ್ಗೆ ಅವ್ರ ಇದು ಅವೇರ್ನೆಸ್ ಕೊಟ್ಟಿದ್ದಾರೆ ಸರ್ಕಾರದವರು. ನಮ್ಮ ದೇಶದಲ್ಲಿ ಇದ್ರ ಬಗ್ಗೆ ಯಾರು ಅವೇರ್ನೆಸ್ ಕೊಡ್ತಾ ಇಲ್ಲ. ಈಗ ನೋಡಿ, ಡೆಲ್ಲಿ ನೋಡೋದಾದ್ರೆ ನೀವು, ಡೆಲ್ಲಿಯಲ್ಲಿ ಹೊಗೆ ಬೆಳಿಗ್ಗೆ ಅಂತ ಒಂದು ಸಾಯಂಕಾಲ ಫುಲ್ ಮಂಜು, ಮಾಸ್ಕೆ ಅಲ್ಲಿ. ಇನ್ನು ನೆಕ್ಸ್ಟ್ ಪರಿಸ್ಥಿತಿ ಬೆಂಗಳೂರು ಕೂಡ ಬರ್ತದೆ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ವೆದರ್ ಎಲ್ಲ ಚೇಂಜ್ ಆಗಿದೆ. ಸೊ ಈ ಮೈನ್ ಟ್ರಾಫಿಕ್ ಕಾರಣ ಅಂತ ಹೇಳಿದ್ರೆ ಮೇಡಮ್, ತುಂಬ ಕಾರುಗಳು, ಸೆಕೆಂಡ್ ಹ್ಯಾಂಡ್ಗಳು ಮಾರೋ ಕಾರುಗಳು ಸಂಸ್ಥೆಗಳು, ಮತ್ತು ಯಾರು ನೋಡಿದ್ರು ಕಾರುಗಳು ತೊಗೊಳೋದು ಜಾಸ್ತಿ ಆಗೋಗಿದ್ದಾವೆ. ಈಗ ಯಾರು ನೋಡಿದ್ರು 3 lakhs 2 lakhs ಸಾರಲ್ಲಿ ಇರೋ ಥರ 30,000 ಕೂಡ ಸಿಗುತ್ತೆ ಕಾರುಗಳು. ಆ ರೀತಿ ಒಂದು ಇದಾಗ್ಬಿಟ್ಟಿದೆ. ಡೌನ್ ಪೇಮೆಂಟ್ ಒಂಚೂರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನಾವು ಯಾವುದೇ ಲೇಔಟ್ ಕೂತ್ರು ಅಷ್ಟೇ, ನಡೆಯಕ್ಕೆ ಜಾಗನೇ ಇರಲ್ಲ, ಮನೆ ಇಲ್ಲಿ ಒಳಗಡೆ ಪಾರ್ಕಿಂಗ್ ಜಾಗ ಇರಲ್ಲ, ಎಲ್ಲ ರೋಡಲ್ಲಿ ಹಾಕೊಂಡಿರ್ತಾರೆ ಕಾರುಗಳು. ಸೊ ಇದರಿಂದ ಏನಾಗುತ್ತೆ ಅಂದರೆ, ಇಷ್ಟ ಬಂದಾಗ ತೊಗೊಂತಂದ್ರೆ ಸರ್ಕಾರ ಇದಕ್ಕೊಂದು ನಿಯಮ ಉಲ್ಲಂಘನೆ, ಯಾವುದೋ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇದೆ, ಯಾರು ಎಷ್ಟು ಬೇಕು ಕಾರ್, ಅದು ಅವರು ಅಭಿವ್ಯಕ್ತಿ ಸ್ವತಂತ್ರ ಕಾನೂನು ಪ್ರಕಾರ ನೋಡಿದ್ರು ನೋ ಲಿಮಿಟ್ಸ್, ಕಾರ್ನ ಎಷ್ಟು ಬೇಕಾದ್ರೂ ಖರೀದಿ ಮಾಡ್ಬೋದು ಆ ಒಂದು ಶಕ್ತಾನುಸಾರ. ಸೊ ಹಂಗಾಗಿ ಇಂಥದ್ದೇ ನಿಯಮ ಇಲ್ಲ ಅನ್ನೋದು ಏನಾದ್ರೂ ಈ ವಾಹನಗಳ ಸಂಖ್ಯೆ ಹೆಚ್ಚಾಗಕ್ಕೆ ಕಾರಣ ಅಂತ ಅನ್ಸುತ್ತಾ? ಹೌದು ಮೇಡಮ್, ಅದು ಮೇನ್ ಕಾರಣ. ಯಾಕೆ ಗೊತ್ತಾ, ಒಂದು ಕಾರ್ ತಗೊಬೇಕಂದ್ರೆ ಅದರಿಂದ ಆಗುವಂಥ ಅನಾಹುತಗಳನ್ನ ಎದುರಿಸೋಕ್ಕೆ ಅವ್ರಿಗೆ ಶಕ್ತಿ ಇರಬೇಕು. ಈಗ ನೋಡಿ, ಏನೋ ಒಬ್ಬನ ಗುದ್ಬಿಟ, ಇವನ ತೊಗೊಂಡಿರೋ 2 ಲಕ್ಷಕ್ಕೆ 1 ಲಕ್ಷ ತೊಗೊಂಡಿರ್ತಾನೆ, ಒಬ್ಬನ ಗುದ್ಬಿಟ ಅಂತ ತಿಳ್ಕೊಳ್ಳಿ, ಅವನಿಗೆ ಪರಿಹಾರ ಕೊಡೋಕ್ಕಾಗುತ್ತಾ? ಇಲ್ಲ. ಇದರಿಂದ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ತಿಳ್ಕೊಂಡು ಯಾರು ಕಾರ್ ಪ್ರೊವೈಡ್ ಮಾಡ್ಕೊಡ್ಬೇಕು, ಮನೇಲಿ ಪಾರ್ಕಿಂಗ್ ಜಾಗ ಇದೆಯಾ, ಪ್ರತಿಯೊಂದು ಸಾರಿ ಹೇಳಿದ ಪ್ರಕಾರ ಬೆಂಗಳೂರು ಎಲ್ಲ ಫುಟ್ಪಾತಿಂದ ಎಲ್ಲ ಫ್ರೀ, ಎಲ್ಲದಕ್ಕೂ ಆಗ್ಬೇಕು. ಅವ್ರು ಇದು ಯಾವ್ದು ಫ್ರೀ ಕೊಡಬಾರ್ದು, ಅವರು ಹೇಳ್ಬೇಕಂತ ಹೇಳಿದ್ರೆ ಎಲ್ಲದಕ್ಕೂ ಒಂದು ಪ್ರೈಸ್ ಅಂತ ಫಿಕ್ಸ್ ಮಾಡಬೇಕು. ಸೊ ಆದ್ರಿಂದ ಒಂದು ಟ್ರಾಫಿಕ್ ಆಗಲಿ ಮತ್ತೊಂದಾಗಲಿ ಕಮ್ಮಿ ಆಗುತ್ತೆ ಮೇಡಮ್. ಹೌದು ಹೌದು ಹೌದು, ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ಟ್ರಾಫಿಕ್ ಎಕ್ಸ್ಪರ್ಟ್ ಆಗಿರುವಂತಹ ಪ್ರೊಫೆಸರ್ MN ಶ್ರೀಧರ್ ಅವರಿದ್ದಾರೆ, ಶ್ರೀಹರಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರೋ ವಿಷಯನೇ ವಾಹನಗಳು ಸರ್. ವಾಹನಗಳು ಬೆಂಗಳೂರಿನಲ್ಲಿ ಈ ಮಟ್ಟಕ್ಕೆ ಹೆಚ್ಚಾಗ್ಬಿಟ್ಟಿದೆ. ಒಂದ್ಸತಿ ನಾವು ರಸ್ತೆಗಿಳಿತೀವಿ ಅಂತ ಹೇಳಿದ್ರೆ, ಮುಂಚೆ ಎಲ್ಲ 10-20 ಇರ್ತೀನಿ ಅಂತಿದ್ವಿ, ಇವಾಗ 10-20 ಅಂದ್ರೆ 11-20 ಆಗ್ಬೋದು, 12-20 ಆಗ್ಬೋದು, ಅಷ್ಟರ ಮಟ್ಟಿಗೆ ಸರ್ ಜಾಸ್ತಿ ಆಗ್ತದೆ. ಕಾರಣ ವಾಹನ. ಯಾಕೆ ಸರ್ ಹೆಚ್ಚಾಯ್ತು? ಈಗ ಏನಾಗಿದೆ ಅಂದ್ರೆ, ನಮ್ಮಲ್ಲಿ ವಾಹನ ಬರೋದು ಸರ್ಕಾರಕ್ಕೆ ಒಂದು ಇನ್ಕಮ್ ಇರುತ್ತೆ, ಟ್ಯಾಕ್ಸ್ ಕೊಡ್ತಾರೆ, ಅದು ರಿಜಿಸ್ಟ್ರೇಷನ್ ಮಾಡ್ತಾರೆ. ಸೊ ಅದಕ್ಕೆ ಹೆಚ್ಚು ಕಾರ್ ಬರಲಿ ಅಂತ ಅವರ ಆಸೆ. ಆದರೆ ನಮ್ಮ ರಸ್ತೆಗಳು ಸರಿಯಾಗಿದೆಯಾ? ಅದಕ್ಕೆ ಸಾಕಷ್ಟು ಬೆಂಗಳೂರಿನಲ್ಲಿ 60% ರಸ್ತೆಗಳು ಕಿರಿದಾಗಿದೆ, ಅಂದ್ರೆ ಬಹಳ ನ್ಯಾರೋ ಇದೆ. 60% ರೋಡ್ಗಳು ಬೆಂಗಳೂರಿನಲ್ಲಿ. ಇದು ಹಳ್ಳಿಯಿಂದ ಟೌನ್ ಸಿಟಿಯಿಂದ ಮೆಟ್ರೋದ ಮೆಗಾ ಸಿಟಿ ಆಗಿದೆ. ಸೊ ರೋಡ್ ಮಾತ್ರ ಡೆವಲಪ್ ಆಗಿಲ್ಲ, ಯಾಕಂದ್ರೆ ಇಕ್ಕಲುಗಳಲ್ಲೂ ಮನೆಗಳು ಬಂದ್ಬಿಟ್ಟಿದೆ. ಸೊ ಈ ಥರ ಆಗ್ಬಿಟ್ಟು ಮನೆಗಳು ಒಡೆಯೋಕ್ಕಾಗಲ್ಲ,
ಕಾಂಪನ್ಸೇಷನ್ ಜಾಸ್ತಿ ಕೊಡಬೇಕು, ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡೋದಿಲ್ಲ. ಇರೋ ರಸ್ತೆಗಳನ್ನಲ್ಲೇ ಟೂ ವೇ ಟ್ರಾಫಿಕ್ಕು ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಮಾಲ್ಗತ್ತಿ ಸರ್ ಹೇಳಿರ್ಬೋದು, ಪಾರ್ಕಿಂಗು ಫ್ರೀಯಾಗಿ ಕೊಟ್ಟಿರ್ತೀವಲ್ಲಿ. ಅಂದರೆ ರಸ್ತೆಗಳಲ್ಲಿ ಪಾರ್ಕಿಂಗು 3.5 ಕೋಟಿ 4 ಕೋಟಿ ಕಟ್ಟು 1 ಕಿಲೋಮೀಟರ್ ರಸ್ತೆ ಕಟ್ತೀನಿ ನಾನು. ಅದ್ರಲ್ಲಿ ಫ್ರೀ ಪಾರ್ಕಿಂಗ್ ಕೊಡೋದು ಎಷ್ಟು ಮಟ್ಟಿಗೆ ಸಮಂಜಸ? ಸೊ ಇದಕ್ಕೆ 2 ಕಾರಣ. ಓನರು, ಕಾರ್ಪೊರೇಷನರು, BBMPನವರು. ಅದ್ರ ಕಂಟ್ರೋಲ್ ಮಾಡೋದು, ಎನ್ಫೋರ್ಸ್ ಮಾಡೋದು ಪೊಲೀಸ್ನವರು. ಅವರಿಬ್ಬರು ಸೇರಿಕೊಂಡು ಜಾಯಿಂಟ್ ಡ್ರೈವ್ ಮಾಡಿ ನಾನು ಸರ್ಕಾರಕ್ಕೆ ಅಡ್ವೈಸರ್ ಆಗಿದ್ದೀನಿ. ಸೊ ನಮಗೆ ಸಲಹೆ ಕೊಟ್ಟು ಈ ಥರ ನಾನು 2 ತೆಗೆಸಿ, ನಮಗೆ ರಸ್ತೆಗಳು ಬೇಕು ವಾಹನ ಓಡಾಡೋಕ್ಕೆ. ನಂದೇ ಒಂದು ವರ್ಕ್ ಮಾಡಿದ್ದೀನಿ ಹಿಂದೆ 3 ತಿಂಗಳ ಹಿಂದೆ. ಅದು ಪಾರ್ಲಿಮೆಂಟಲ್ಲಿ ಕೂಡ ಡಿಸ್ಕಸ್ ಆಗಿದೆ. ಅದು ಅದರ ಪ್ರಕಾರ ಬೆಂಗಳೂರಿನಲ್ಲಿ 19,725 ಕೋಟಿ ಖರ್ಚಾಗ್ತಾ ಇದೆ. ಬೆಂಗಳೂರು ಜನಗಳಿಗೆ ಗೊತ್ತಿಲ್ಲದೇ ಖರ್ಚಾಗ್ತಾ ಇದೆ ಡಿಲೇಗಳಿಂದ. ಡಿಲೇ ಅಂತಂದರೆ ನಮಗೆ ಲೇಟಾಗಿ ಹೋಗೋದ್ರಿಂದ. ಆ ಲೇಟನ್ನು ಟೈಮ್ ಕನ್ವರ್ಟ್ ಮಾಡಿದಾಗ ನಾನೇ ವರ್ಕ್ ಮಾಡಿ ನನಗೆ ಫಸ್ಟ್ ಆಶ್ಚರ್ಯ ಆಯಿತು. ನಮ್ಮ ಇಂಜಿನಿಯರ್ ತಪ್ಪು ಮಾಡಿರ್ಬೋದು ಇಂಜಿನಿಯರ್ಗಳು ಅಂತ. ನಾನು ಮತ್ತೆ 3-4 ಸರಿ ಚೆಕ್ ಮಾಡಿಸಿದ್ಮೇಲೆ ಕರೆಕ್ಟಾಗಿ ಬರ್ತಾ ಇದೆ ಅದು. ಆಮೇಲೆ ಏನೇಂತಂದರೆ ಒಂದು ವರ್ಷಕ್ಕೆ 19,725 ಕೋಟಿ ಖರ್ಚಾಗ್ತಾ ಇರೋದ್ರಿಂದ ಅದು ನಮ್ಮ ಜೋಬಿಂದ ಡೈರೆಕ್ಟಾಗಿ ಹೋಗಲ್ಲ. ಫ್ಯೂಯಲ್ ಕಾಸ್ಟು, ವೆಹಿಕಲ್ ಕಾಸ್ಟು, ಡ್ರೈವರ್ ಕಾಸ್ಟು, ಆಕ್ಯುಪೇಷನ್ ಕಾಸ್ಟು, ಆಕ್ಸಿಡೆಂಟ್ ಕಾಸ್ಟು, ಇದೆಲ್ಲ ಕನ್ವರ್ಟ್ ಮಾಡಿದಾಗ ದುಡ್ಡಿಗೆ ಅಷ್ಟು ದುಡ್ಡು ನಮಗೆ ಪೋಲಾಗ್ತಾ ಇದೆ. ಈ ಡೆಲ್ಲಿನವರು ನನಗೆ ಹೇಳಿದ್ರು, ನೀವು ಬಂದು ನಮಗೊಂದು ಸ್ಟಡಿ ಮಾಡ್ಕೊಡಿ ಈ ಥರ ಅಂತಂದ್ಬಿಟ್ಟು. ಈ ರೀತಿ ತೊಂದರೆ ಆಗ್ತಾಯಿದೆ, ಯಾತಕ್ಕೆ ಮಾಡಬಾರ್ದು ಅಂತ. ಅಂದರೆ ಇಂಡಿಯಾದಲ್ಲಿ ಎಲ್ಲ ಕಡೆನೂ ಇದೇ ಥರ ಇದೆ. ಡೆಲ್ಲಿನಲ್ಲಿದೆ, ಹೈದ್ರಾಬಾದಲ್ಲಿದೆ, ಆಮೇಲೆ ನಮ್ಮ ಇದರಲ್ಲಿದೆ, ನಮ್ಮ ಕಾನ್ಪುರ ಸಿಟಿಗಳಲ್ಲಿ. ಬೇರೆ ಚೆನ್ನೈ, ಮುಂಬೈ, ಕಲ್ಕಟ್ಟಲ್ಲಿ ಬೇರೆ ಥರ. ಒಂದು ಸೈಡ್ ಸಿ ಇದೆ, ಎಲ್ಲ ರಸ್ತೆಗಳು ಪ್ಯಾರಲಲ್ ಆಗಿದೆ, ಪರ್ಪೆಂಡಿಕ್ಯುಲರ್ ಆಗಿದೆ. ಇಲ್ಲಿ ಬೆಂಗಳೂರಲ್ಲಿ ರೇಡಿಯಲ್ ರೋಡ್ಗಳು, ರಿಂಗ್ ರೋಡ್ಗಳು ಜಾಸ್ತಿ ಬೇಕು ನಮಗೆ. ಒಂದು ಒಳ್ಳೆ ರೋಡ್ ಕೊಟ್ಟು ಆಮೇಲೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಸುಮ್ಮನೆ ನಮಗೆ ದುಡ್ಡು ಬರುತ್ತೆ ಅಂತ ರಿಜಿಸ್ಟ್ರೇಷನ್ ಮಾಡಿಸೋದು ತಪ್ಪಾಗ್ತದೆ. ಅದು ನಮ್ಮಲ್ಲಿ ಸಾಕಷ್ಟು ಇದಿಲ್ಲದಿದ್ರೆ ಮತ್ತೆ ಡಿಲೇ ಶುರು ಆಗುತ್ತೆ. ಆಮೇಲೆ ಮತ್ತೆ ನಮಗೆ ಟ್ರಾಫಿಕ್ನಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗುತ್ತೆ. ನಮ್ಮ ಹತ್ರ ಇರೋ ರೋಡ್ ಅಂದಾಜೊಂದು 14,000 ಕಿಲೋಮೀಟರ್ ಇದೆ, 15,000 ಕಿಲೋಮೀಟರ್ ಇದೆ. ಸೊ ಇದು ಸೈಂಟಿಫಿಕಲಿ ಕರೆಕ್ಟ್ ಇದೆ ಅಂತ ಏನಂದ್ರೆ ಬೆಂಗಳೂರು ಎಷ್ಟು ಬೆಳೀತಾ ಇದೆ ಅಂತಂದ್ರೆ ರೋಡ್ಗಳ 4ರಷ್ಟು 5ರಷ್ಟು ಬೆಳೀತಾ ಇದೆ. ಇದ್ರ ಪ್ರಕಾರ ನಾವು ರಸ್ತೆಗಳನ್ನ ಜಾಸ್ತಿ ಅಭಿವೃದ್ಧಿ ಮಾಡಬೇಕು, ಅಗಲ ಮಾಡಬೇಕು. ಅದ್ರ ಜೊತೆಗೆ ರಸ್ತೆ ಅಗಲ ಮಾಡಿದ್ರೆ ಪ್ರಯೋಜನ ಇಲ್ಲ. ಎಷ್ಟು ಅಗಲ ಮಾಡಿದ್ರೆ ಅಷ್ಟು ವಾಹನ ಓಡಾಡುತ್ತೆ. ಆದರೆ ಇದ್ರ ಬದಲು ಮಾಸ್ ಟ್ರಾನ್ಸ್ಪೋರ್ಟ್ಗೆ ಒತ್ತು ಕೊಡ್ಬೇಕು ನಾವು. ಬಟ್ ನೀವೊಂದು ಪಾಯಿಂಟ್ ಹೇಳಿದ್ರಿ ಸರ್, ಈಗ ವೇಸ್ಟ್ ಆಗಿ ಹಣ ಹೆಂಗೆ ಹೋಗ್ತಿದೆ ಅಂತ. ಈಗ ಟ್ರಾವೆಲ್ ಮಾಡೋದು ಡಿಲೇ ಅನ್ನೋ ಪಾಯಿಂಟ್ ನೀವು ಹೇಳಿದ್ರಿ. ನಾನೇಗೋ ಸಾಮಾನ್ಯ ಒಬ್ಬ ಹೆಣ್ಮಗಳಾಗಿ ನನಗೇನೋ ಒಂದು ಖರೀದಿ ಮಾಡೋಕ್ಕಿದೆ, ನಾನು ಯಾವುದೋ ಒಂದು ಶಾಪಿಗೆ ಹೋಗ್ಬೇಕು, ಅಲ್ಲಿ ನನ್ನ ವೆಹಿಕಲ್ ನಾನು ಪಾರ್ಕ್ ಮಾಡಲೇಬೇಕು. ಏನು ಆಲ್ಟರ್ನೇಟಿವ್ ಏನಾಗುತ್ತೆ ಅಂತಂದರೆ, ನನಗೆ ಕಾರ್ಪೊರೇಷನ್ ಪ್ರಕಾರ ನಾನು ಒಂದು ಪಾರ್ಕಿಂಗ್ ಲಾಟ್ ತೋರಿಸಿರ್ಬೇಕು. ಓಕೆ, ಅದರಲ್ಲಿ ನಾನು ಅವ್ರು ಹೇಳಿದಾಗ ಶಾಪ್ಗಳು ಮಾಡ್ಕೊಂಡಿರ್ತೀನಿ, ಅದನ್ನ ಬೇರೆ ಇದ್ರೆ ಬಾಡಿಗೆ ಕೊಟ್ಟಿರ್ತೀನಿ. ರಸ್ತೆ ಫ್ರೀ ತಾನೆ, ರಸ್ತೆ ಫ್ರೀ ಬಂದು ನಿಲ್ಲಿಸ್ತೀನಿ. ಅದ್ರ ಬದಲು ಚಾರ್ಜಬಲ್ ಬೇಸಿಸ್ ಅಲ್ಲಿ ಪ್ರತಿಯೊಂದು ರಸ್ತೆಗಳು ಈವನ್ ಚಾರ್ಜ್ ಮಾಡಿದ್ರು ನಿಲ್ಸಂಗಿಲ್ಲ, ಹಂಗೆ ಮಾಡಬೇಕು. ಅಂದರೆ ಲೀಗಲೈಸಿಂಗ್ ದಿ ಇಲ್ಲೀಗಲ್ ಥಿಂಗ್ ಅಂತ ಮಾಡಬಾರ್ದು. ಲೀಗಲೈಸಿಂಗ್ ದಿ ಇಲ್ಲೀಗಲ್ ಥಿಂಗ್. ಪಾರ್ಕ್ ಮಾಡದೆ ಇಲ್ಲೀಗಲ್ ಆದ್ಮೇಲೆ ಅದನ್ನ ದುಡ್ಡು ಕೊಟ್ಟರೆ ಲೀಗಲೈಸ್ ಹೆಂಗಾಗುತ್ತದು? ಇದನ್ನ ಯಾರು ಕೋರ್ಟ್ಗೆ ಹೋಗಿ ಕೋರ್ಟಿಂದ ತಂದು ಸ್ಟೇ ತಂದು ಕಂಪ್ಲೀಟ್ ಪೊಲೀಸ್ ಮೇಲೆ ಒಂದು ಅಕ್ಯೂಸ್ 1 ಮಾಡಬೇಕು, ಆಮೇಲೆ ಟ್ರಾಫಿಕ್ನವ್ರನ್ನ 2, ಆಮೇಲೆ BBMPನ 2 ಮಾಡಬೇಕು, ಅಕ್ಯೂಸ್ 2 ಅಂತ ಅಂದ್ಬಿಟ್ಟು. ಅವರಿಬ್ಬರು ಇದ್ರ ಕಡೆ ಯಾಕೆ ಗಮನ ಕೊಡಲ್ಲ? ಇದ್ರ ಕಡೆ ಯಾವ ಮಿನಿಸ್ಟ್ರು ಯಾಕೆ ಗಮನ ಕೊಡಲ್ಲ? ಯಾವ ಟ್ರಾಫಿಕ್ನವ್ರಿಗೆ ಯಾಕೆ ಗಮನ ಕೊಡಲ್ಲ? ಎಕ್ಸ್ಪರ್ಟ್ ಅಂದ್ಬಿಟ್ಟು ಕೂರ್ಸ್ಕೋತಾರೆ ಯಾರ್ಯಾರನ್ನೋ, ಅಂದ್ರೆ ಹೂನವ್ರನ್ನ. ಈಗ ಯಾರು ಎಕ್ಸ್ಪರ್ಟ್? ಈಗ ಐ ಡಾಕ್ಟರು ಐ ಆಪರೇಷನ್ ಮಾಡಬೋದೇ ಹೊರತು ಅವನು ಹಾರ್ಟ್ ಮಾಡೋಕ್ಕಾಗಲ್ಲ. ಅವನು ಈ ಟ್ರಾಫಿಕ್ನವ್ರನ್ನೇ ಕೂರಿಸ್ಬೇಕು. ನಾನು ಇದು ಟ್ರಾಫಿಕ್ನ ರಿಸರ್ಚ್ ಮಾಡಿರೋನು, ಟ್ರಾಫಿಕಲ್ಲೇ MTech ಮಾಡಿರೋ, IIT-ನಲ್ಲಿ ಮಾಡಿರೋದು. ಭಾಳ ಹಳವ ಪೊಲೀಸ್ನವ್ರಿಗೆ ಅಜಯ್ ಕುಮಾರ್ ಸಿಂಗು, MN ರೆಡ್ಡಿ ಹತ್ರ ಕಡೆ ಒಂದು ಸುಮಾರು 30 ವರ್ಷ 40 ವರ್ಷದಿಂದ ಪೊಲೀಸರಿಗೆ ಅಡ್ವೈಸ್ ಮಾಡ್ಕೊಂಡು ಬಂದಿದ್ದೀನಿ. ಅದು ಎಲ್ಲ ಕಡೆ ಅಡ್ವೈಸ್ ಮಾಡಿದ್ದೀನಿ. ಡೆಲ್ಲಿಲಿ ಕೂಡ IRC ಮೆಂಬರ್ ನಾನು. ಸರ್ ಇರಿ, ನಾನು ಇನ್ನು ಮಾತಾಡ್ತೀನಿ ಡೀಟೇಲ್ ಆಗಿ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಬಸವರಾಜ್ ಮಾಲಗತ್ತಿ ಸರ್ ಒಂದಷ್ಟು ಪ್ರಮುಖ ಅಂಶಗಳನ್ನು ಹೇಳಿದ್ರು. ಶ್ರೀಹರಿ ಸರು ಕೂಡ ಟ್ರಾಫಿಕ್ ಸಮಸ್ಯೆ ಇದೆ ಅಂತ ಹೇಳಿದ್ರು, ಬಟ್ ಒಂದಷ್ಟು ಪರಿಹಾರದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗತ್ತೆ. ನೋಡಿ, 15,000 ಕಿಲೋಮೀಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ರಸ್ತೆಗಳಿದ್ದಾವೆ ಅಂದಾಗ ಕರ್ನಾಟಕದಲ್ಲಿ ಇನ್ನೂ ಹೆಚ್ಚು. ಇಂಥ ಸಂದರ್ಭದಲ್ಲಿ ಟ್ರಾಫಿಕ್ನ ಕಂಟ್ರೋಲ್ ಮಾಡೋದಕ್ಕೆ, ಟ್ರಾಫಿಕನ್ನು ತಹಬದಿಗೆ ತರೋದಕ್ಕೆ ಸಾಧ್ಯವಾ? ಈ ಪ್ರಶ್ನೆಯನ್ನು ಇಟ್ಕೊಂಡು ಈಗೊಂದು ಬ್ರೇಕ್ ತಗೊಂಡ, ಬ್ರೇಕ್ನ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಾಹನಗಳ ಭರಾಟೆಗೆ ಇರುತ್ತಂತೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ. ಸರ್ ಆಗಲೇ ಒಂದಷ್ಟು ಮಾಹಿತಿ ಹಂಚಿಕೊಡ್ರಿ. ಬಟ್ ಈ ಓವರ್ಲೋಡಿಂದ ಆಗುವಂತಹ ಸಮಸ್ಯೆ ಅಂತ ತಿಳಿಸ್ಬೇಕು.
ನೋಡಿ ಟ್ರಾಫಿಕ್ ಆಗಿದೆ, ಸಮಸ್ಯೆ ಅನ್ನೋದಿದೆ, ಬಟ್ ಪರಿಹಾರ ಮಾಡಬೇಕು ಅಂತ ಹೇಳಿ ಟನಲ್ ಮಾಡ್ತಾರೆ, ಪರಿಹಾರ ಮಾಡಬೇಕು ಅಂತ ಫ್ಲೈಓವರ್ ಮಾಡ್ತಾರೆ, ಪರಿಹಾರ ಮಾಡಬೇಕು ಅಂತ ಏನು ರಿಂಗ್ ರೋಡ್ ಮಾಡ್ತಾರೆ. ಇದರಿಂದ ನಿಜಕ್ಕೂ ಟ್ರಾಫಿಕ್ ಸಮಸ್ಯೆ ಕಂಟ್ರೋಲ್ ಆಗಿದೆಯಾ? ನಮ್ಮ ಮೆಟ್ರೋ ಬಂತು, 6 ಲಕ್ಷ ಜನ ಓಡಾಡ್ತಾರೆ, ಆದ್ರೆ ಏನು ಟ್ರಾಫಿಕ್ ಕಂಟ್ರೋಲ್ ಬಂದಿಲ್ಲ? ಓನ್ಲಿ ಒಂದು 10% ಸೊಲ್ಯೂಷನ್ ಇದು ಸಾಲ್ವ್ ಆಗಿದೆ ಎದರ್ಲಿಂದ, ಮೆಟ್ರೋದಿಂದ, ಬರೀ 10%. ಅದು ಲೆಕ್ಕಕ್ಕೂ ಇಲ್ಲ. ಆದರೆ ಇಲ್ಲಿ ಏನು ನಾವು ಮೇನ್ ಇಂಪಾರ್ಟೆಂಟ್ ನಾವು ಎದಕ್ಕೆ ಕೊಡಬೇಕು ಅದಕ್ಕೆ ನಾವು ಕೊಡ್ತಾ ಇಲ್ಲ. ಮಾಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಾವು ಎನ್ಫೋರ್ಸ್ ಮಾಡಬೇಕು. ಅದು ಮಾಡದೆ ನಮಗೆ ಏನೂ ಮಾಡ್ಲಿಕ್ಕಾಗಲ್ಲ. ಯಾವ ಜನರು ತಪ್ಪಲ್ಲ, ಯಾರು 4 ವೆಹಿಕಲ್ ಇಡೋದು ತಪ್ಪಲ್ಲ. ಅವ್ರಿಗೆ ಅವಶ್ಯಕತೆ ಅದಕ್ಕಂತ ಇಡ್ತಾರೆ. ರೊಕ್ಕ ಇದ್ದ ಹೆಂಡತಿಗೆ ಒಂದು ಕೊಡಿಸ್ತಾನೆ, ಮಕ್ಕಳಿಗೆ ಒಂದು ಕೊಡಿಸ್ತಾನೆ, ಹಳೆಗೆ ಒಂದು ಕೊಡಿಸ್ತಾನೆ, ಮಗಳಿಗೆ ಒಂದು ಕೊಡಿಸ್ತಾನೆ. ಈಗ ದುಡ್ಡು ಇದ್ದಾವ ಕಾನೂನು, ಅದಕ್ಕೆ ಕಾನೂನೇ ಇಲ್ಲ. ಅದು ಹೇಳಿ ನಮ್ಮ ಶ್ರೀಹರಿ ಅವ್ರು ಹೇಳಿದ್ರಲ್ಲ, ಅವ್ರಿಗೆ ಇನ್ಕಮ್ ಬಂದ್ರೆ ಸಾಕು, ಫಂಡ್ ಬಂದ್ರೆ ಸಾಕು, ದುಡ್ಡು ಕೊಟ್ಟರೆ ಸಾಕು, ರಿಜಿಸ್ಟ್ರೇಷನ್ ಫೀಸ್ ಬಂದರೆ ಸಾಕು, ಗೌರ್ಮೆಂಟ್ ಅಲೌ ಮಾಡ್ತಾರೆ. ಈಗ ಹೆಂಗೆ ಬಿಲ್ಡಿಂಗ್ ಸಬ್ ರಿಜಿಸ್ಟರ್ ಆಪ್ಷನ್ ಬೇಕಾದ ಇದು ಕೊಡಿ ರಿಜಿಸ್ಟರ್ ಮಾಡ್ತಾರೆ. ಸೊ ಹಾಗೆ ಇವ್ರಿಗೆ ಇನ್ಕಮ್ ಬರ್ತದೆ ಅಂತ ತಿಳ್ಕೊಂಡು ಎಲ್ಲಾನು ಮಾಡ್ತಾರೆ. ಮಾಡಲಿ. ಅದ್ರ ಜೊತೆಗೆ ಈ ಮಾಸ್ ಸಾರ್ವಜನಿಕ ಏನು ಸಂಚಾರ ವಾಹನ ಏನಿದೆ ಅದ್ರ ಬಗ್ಗೆ ಯಾರೂ ಗಮನ ಹರಿಸೋದಲ್ಲ. ಈಗ ನೋಡಿ, ನಾವು ಆಗಲೇ ಹೇಳಿದ್ವಿ ಸಬರ್ಬನ್ ರೈಲ್ ಬಗ್ಗೆ. ಈ 4ನೇ ಬಜೆಟ್ 17,000 ಕೋಟಿ ಅನೌನ್ಸ್ ಮಾಡಿ, ಇದೇ ಪ್ರೈಮ್ ಮಿನಿಸ್ಟರ್ ಅನೌನ್ಸ್ ಮಾಡಿ 5ನೇ ಬಜೆಟ್ ಆಯ್ತು ನಿನ್ನೆ. 5ನೇ ಬಜೆಟ್ನಲ್ಲಿ ಸಹ ದುಡ್ಡು ಇಟ್ಟಿಲ್ಲ ಅದಕ್ಕೆ. ಇದ್ರ ಪ್ರಯೋಜನ ಏನಿದು? ಇವನ್ ನಾಳೆ ಎಲೆಕ್ಷನ್ ಅದೇ, ಮತ್ತೆ ಅದಕ್ಕೂ ಅವ್ರಿಗೆ ಲೆಕ್ಕಕ್ಕಿಲ್ಲ. ಬರೀ ರಾಮ ಮಂದಿರ 3ನೇಗ ಅದಾರ ಇಲ್ಲ. ಯಾರು ಕೇಳಿದ್ರು ಬಿಡು, ಇದು ಡೆವಲಪ್ಮೆಂಟ್ ಯಾವ ಮಗ ಕೇಳ್ತಾನೆ, ರೋಡ್ ಯಾವ ಕೇಳ್ತಾನೆ, ಟ್ರಾಫಿಕ್ ಯಾವ ಕೇಳ್ತಾನೆ, ಜನ ನೋಬಡಿ ಬಾದರ್ಸ್. ಬರೀ ಬಜಿ ಮಾಡ್ಕೋದ್ ಕುಂದ್ರೆ ಸಾಕು ಇವರಿಗೆ, ತಾವು ಹೊಟ್ಟು ಬಂದ್ಬಿಡ್ತಾವೆ. ಸೊ ಆ ಲೆಕ್ಕದಲ್ಲಿ ಇದ್ದಾರೆ. ಇದು ಬಹಳ ದುರ್ದೈವ. ನಾವು ಎಲ್ಲಿವರೆಗೂ ನಾವು ಈ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆಗೆ, ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಸಿಸ್ಟಮಿಗೆ ನಾವು ಮಹತ್ವ ಕೊಡೋದಿಲ್ಲ, ಅಲ್ಲಿವರೆಗೂ ಇದು ಹಿಂಗೆ ಇರೋದೆ. ಯಾವ ಹರಿಭ್ರಮ್ ಬಂದರೂ ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಪರಿಸ್ಥಿತಿ ಇದೆ. ನೀವು ಮಾಡ್ರಿ, ಸಬರ್ಬನ್ ರೈಲ್ವೆ ಮಾಡಿ, ಎಲೆಕ್ಟ್ರಾನಿಕ್ ಟ್ರೈನ್ ಮಾಡಿ, ಮೋನೋ ರೈಲ್ವೆ ಮಾಡ್ರಿ, ಮೆಟ್ರೋ ರೈಲ್ವೆ ಮಾಡಿ, ಎಲ್ಲ ಮಾಡಿ, ತಾವೇ ಬಿಡ್ತಾರೆ ಜನ. ಯಾವಿಗೆ ನಾವು ಕಾರ್ ತಗೊಂಡು ಹೋಗ್ಬೇಕು, ನನಗೆ ಕಾರ್ ಇಂಟ್ರೆಸ್ಟು, ಕಾರ್ನಾಗ ಹೋಗ್ಬೇಕು, ನಾನು ಆಫೀಸ್ಗೆ ಹೋಗ್ಬೇಕು ಅನ್ನೋ ಇಚ್ಛೆ ಅವನಿಗೂ ಇಲ್ಲ. ಎಲ್ಲರಿಗೂ ಕಾರ್ ಹೊಡೆದ್ರೆ BP ಶುಗರ್ ಎಲ್ಲ ಬಂದ್ಬಿಡ್ತದೆ. ಅದು ಯಾರೂ ಹೊಡಿಲಿಕ್ಕೆ ರೆಡಿ ಇಲ್ಲ. ಎಲ್ಲರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರೆ ಸರ್ಕಾರ ಮಾಡಿಕೊಡ್ತಾ ಇಲ್ಲ. ದುರ್ದೈವ. 4 ಲಕ್ಷ ಕೋಟಿ 30,000 ಕೋಟಿ ಹೋದ್ರು ಸದ ಯಾರು ದುಡ್ಡು ಬೆಂಗಳೂರು ಸಿಟಿಗೆ ದುಡ್ಡು ಕೊಡ್ತಾ ಇಲ್ಲ. ನಮ್ಲಿಂದ ಬೆಂಗಳೂರು ಸಿಟಿಯಿಂದನೇ ಹೋಗ್ತದೆ 4 ಲಕ್ಷ ಕೋಟಿ ಟ್ಯಾಕ್ಸು. ಇದಕ್ಕೊಂದು 17,000 ಕೋಟಿ ಖರ್ಚು ಮಾಡೋದಕ್ಕೆ ಏನು ರೋಗ ಇವರಿಗೆ? ಅಲ್ಲ ಮೇಡಮ್, ಇದು ನಾ ಯಾಕೆ ಮಾತಾಡ್ತೀನಿ? ಸಿಟ್ಟು ನಾನು ಐ ಆಮ್ ಬೆಂಗಳೂರಿಯನ್, ಐ ಆಮ್ ಸಫರಿಂಗ್. ನಾನು ಹಿಂಗೆ ಮಾತಾಡಕ್ ಬಂದು ಕುಂತಿಲ್ಲ. ನಾನು ಅನುಭವಿಸ್ತಾ ಇದ್ದೀನಿ, ತೊಂದರೆ ಅನುಭವಿಸ್ತಾ ಇದ್ದೀವಿ. ಯಾವ ಗೌರ್ಮೆಂಟ್ ಆದ್ರೂ ಇದನ್ನೇ ಮಾಡ್ತಾ ಇದ್ದಾರೆ. ನಾವು ಒಂದೇ ಗೌರ್ಮೆಂಟ್ ಬ್ಲೇಮ್ ಮಾಡ್ತಾ ಇಲ್ಲ, ಎಲ್ಲ ಗೌರ್ಮೆಂಟ್ ಅವರೇ. ಮತ್ತೆ ಯಾವ CMನು ಬೆಂಗಳೂರು ಸಿಟಿಗೆ ಇಂಪಾರ್ಟೆನ್ಸ್ ಕೊಡ್ಲಿಲ್ಲ, ಎಕ್ಸೆಪ್ಟ್ SM ಕೃಷ್ಣ ಬಿಟ್ರಿ. ಉಳಿದವರೆಲ್ಲ ಬಂದು ಬರೀ ನಾಟಕ ಮಾಡಿದ್ರು. ಹಿಂಗ್ ಮಾಡ್ತಾನೆ, ಹಿಂಗ್ ಮಾಡ್ತಾನೆ. ಬ್ರ್ಯಾಂಡ್ ಯಾವ ಬ್ರ್ಯಾಂಡು? ಸಿಂಗಾಪುರ್ ಇಲ್ಲ, ಬ್ರ್ಯಾಂಡ್ ಇಲ್ಲ, ಏನೂ ಇಲ್ಲ. ಯಾವ ಬ್ರ್ಯಾಂಡು? ಯಾವುದೋ ಬ್ರ್ಯಾಂಡು ಇದು ಯಾವ್ದು? ಇದು ಶಿವಾಜಿನಗರ ಬ್ರ್ಯಾಂಡ್ ಆಗ್ತದೆ, ಶರಾಯಿಪಾಳ್ಯ ಬ್ರ್ಯಾಂಡ್ ಆಗ್ತದೆ, ಹೆಗ್ಡೆ ನಗರ ಬ್ರ್ಯಾಂಡ್ ಆಗ್ತದೆ. ಇವ್ರೆ ಸಿಂಗಾಪುರ್ ಬ್ರ್ಯಾಂಡ್ ಮಾಡ್ತಾರ? ಈ ತರ ಮಾಡಿದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡು ನೀವು ಬೇರೆ ದೇಶದಲ್ಲಿ ಹೋಗ್ರಿ, ಇದೇ ಹೈದರಾಬಾದ್ ಹೋಗ್ರಿ ನೀವು, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ರೋಡ್ ಎಷ್ಟು ಕ್ಲೀನ್ ಇರ್ತದೆ, ಎಷ್ಟು ಗಾರ್ಡನ್, ಏನು ಒಂಚೂರು ಹಳ್ಳು ಬರೋದಿಲ್ಲ. ಇಲ್ಲಿ ಏನೋ ಹೇಳ್ತಿರ್ತಾರೆ ಅಲ್ಲಿ ರೋಡ್ನಲ್ಲಿ, ಆ ಫ್ಲೈಓವರ್ ಕೆಳಗಡೆ ತಿಪ್ಪೆ ಆಗಿದೆ, ಒಂದು ಗಾರ್ಡನ್ ಇಲ್ಲ, ಏನೂ ಇಲ್ಲ. ನೋಡಿದವರಿಗೆ ವಾಟ್ ದಿಸ್ ಬೆಂಗಳೂರು ಸಿಟಿ ಅಂತಾರೆ. ಆ ಲೆವೆಲ್ಗೆ ಒಂದು ಮೇನ್ ರೋಡ್, ಏರ್ಪೋರ್ಟ್ ಇಂಟರ್ನ್ಯಾಷನಲ್ ರೋಡ್ ಅನ್ನ ಇವರು ಸುಧಾರಣೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಇವ್ರು ಯಾವ ನಾಯಕರು ಇರ್ಬೇಕು? ಇವ್ರಿಗೆ ಯಾವ ನಾಯಕರು ಅಂತ ಹೇಳ್ಬೇಕು? ಇವರಿಗೆ ಸ್ವಂತ ಬುದ್ಧಿ ಇಲ್ಲ, ಬೇರೆಯವ್ರ ಮಾತು ಕೇಳಲ್ಲ, ಮಾಡೋದಲ್ಲ, ಇಂಪ್ಲಿಮೆಂಟ್ ಮಾಡೋದಲ್ಲ. ಬರೇ ದುಡ್ಡು ನೋಡಿದ್ರೆ 1,000 ಕೋಟಿ ಖರ್ಚು ಮಾಡ್ತಾರೆ. ಟನಲ್ ಬೇರೆ ಮಾಡಕ್ ಹೇಳ್ತೀನಿ ರಾಜು ಅವರೇ. ಅದಕ್ಕೂ ಮುಂಚೆ ಅನ್ಸೈಂಟಿಫಿಕ್ ಆಗಿ ಕೆಲವೊಂದು ಕಾಮಗಾರಿ ಸರ್ಗಳಿಬ್ರು ಹೇಳ್ತಿರೋಂಗೆ, ಮತ್ತೆ ಕಾಮಗಾರಿ ಕೈಗೆತ್ಕೊಂಡ್ಬಿಟ್ರು ಅಂತ ಹೇಳಿದ್ರೆ 3 ತಿಂಗಳಲ್ಲಿ ಆಗ್ಬೇಕಾಗಿರೋ ಕೆಲಸ 1.5 ವರ್ಷ ಆದ್ರೂ ಆಗೋದಿಲ್ಲ. ಅದರಿಂದನೂ ಟ್ರಾಫಿಕ್ ಸಮಸ್ಯೆ ಅನ್ನೋ ಜಾಸ್ತಿ ಆಗುತ್ತೆ. ಹೌದು ಮೇಡಮ್, ಎಕ್ಸಾಕ್ಟ್ಲಿ. ಯಾಕಂತ ಹೇಳಿದ್ರೆ ಒಂದು ಕೆಲಸ ಮಾಡಬೇಕಾಗಿರೋ ಕೆಲಸನ ಈಗ ಒಂದು 3 ತಿಂಗಳಲ್ಲಿ ಮುಗಿಸ್ಬೇಕಿರೋ ಕೆಲಸನ 2 ವರ್ಷವರೆಗೂ ತಗೊಂತಾರೆ. ಈ ರೋಡೇ ನೀವು ನೋಡ್ಬೇಕಾದ್ರೆ ಎಲ್ಲೇ ನೀವು ನೋಡಿ, ಆ ರೋಡ್ ಒಂದು ಓಪನ್ ಮಾಡಿದ್ರ ತೆಗೆದ್ರ ಆಚ ಕಡೆ ಇನ್ನು ಮುಗೀತಾ, ಅಷ್ಟೇ ಮುಗೀತಾ. ಜನ ಎಲ್ಲ ಗಾಡಿಗಳ ಪಕ್ಕದಲ್ಲಿ ಹಿಂಗೆ ಹೋಗೋದು, ಅಲ್ಲಿ ನಿಂತ್ಕೊಳ್ಳೋದು, ಒಬ್ಬೊಬ್ರು ಆಕ್ಸಿಡೆಂಟ್ ಆಗಿ ಸುತ್ತ ಹೋಗಿದಾರೆ ಅಲ್ಲಿ. ಹೆಲ್ತ್ ಮೇಲೆ ಎಷ್ಟು ಹೆಲ್ತ್ ಪ್ರಶ್ನೆ ಅಲ್ಲ, ಅದಕ್ಕೊಂದು ಕಾರಣ ಇದೆ. ಮೇನ್ ಕಾರಣ ಅಂದ್ರೆ ಇದು ಎಸ್ಟಿಮೇಟ್ ಮಾಡಿರ್ತಾರೆ. ಆ ಎಸ್ಟಿಮೇಟು 1 ವರ್ಷದಲ್ಲಿ ಪೀರಿಯಡ್ ನಲ್ಲಿ ಮಾಡಿದ್ರೆ ಅದು ಸರಿಯಾಗಿಬಿಡುತ್ತೆ. ಮಾಡೋದಿಲ್ಲ, ಇವರು ದುಡ್ಡು ರಿಲೀಸ್ ಮಾಡೋದಿಲ್ಲ, ಬೇಕಂತ ಡಿಲೇ ಮಾಡೋದು.
ಆಮೇಲೆ ಮತ್ತೆ ಕಾಂಟ್ರಾಕ್ಟರ್ ಇದು ಎಲ್ಲ ಮಟೀರಿಯಲ್ ಪ್ರೈಸ್ ಹೆಚ್ಚಾಗಿದೆ ಅಂತೇಳಿ ಮತ್ತೊಂದು ಎನ್ಹಾನ್ಸ್ ಬಿಲ್ ಕೊಡ್ತಾನೆ, ಒಂದು ಇನ್ನೊಂದು ಇಂಡೆಂಟ್ ಕೊಡ್ತಾನೆ. ಕೊಟ್ಕೊಳ್ಳಿ ಅದನ್ನ ಮತ್ತೆ ಅಪ್ರೂವಲ್ ಬಿಟ್ಟು ಸ್ಯಾಂಕ್ಷನ್ ಮಾಡ್ತಾರೆ. ಅದ್ರಾಗ 50% ಅವ್ರಿಗೆ 50% ಇವನಿಗೆ. ನಮ್ಮ ಸಾರಿ ಪ್ರಕಾರ ನಮ್ಮ ಬೆಂಗಳೂರಿಂದ 4 ಕೋಟಿ ಟ್ಯಾಕ್ಸ್ ಹೋಗುತ್ತೆ. ಈಗ 16,000 ಕೊಟ್ರು ಅಂತ ಹೇಳ್ಕೊಳ್ಳಿ, 16,000 ಕೆಲಸ ಇವ್ರು ಮಾಡೋದು ಇಲ್ಲ. ಅದ್ರಲ್ಲಿ ಎಷ್ಟು ಕೆಲಸ ಹೆಂಗೆ ಹೋಗುತ್ತೆ, ಯಾರ್ಯಾರಿಗೆ ಹೋಗುತ್ತೆ, ಅಧಿಕಾರಿಗಳು ಇಲ್ಲಾಂದ್ರೆ MLAಗಳಾಗ್ಲಿ ಎಷ್ಟೆಷ್ಟು ತಿಂತಾರೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಗೊತ್ತಿರುತ್ತೆ ಅದು. ಈಗ ಅವ್ರು ಕೊಟ್ರು ಅಂತ ಹೇಳ್ಕೊಳ್ಳಿ, ಬೇಕಂತಾನೆ ಲೇಟಾಗಿ ಮಾಡ್ಕೊಳೋದು, ಲೇಟಾಗಿ ಮಾಡ್ಕೊಂಡು ಅದನ್ನ ದುಡ್ಡು ತಿನ್ನಕ್ಕೆ ಇದು ಮಾಡ್ತಾರೆ. ಈಗ ನೋಡಿ, ನಿಜವಾಗ್ಲೂ ಈ ರಾಜಕೀಯ ವ್ಯಕ್ತಿಗಳಿಗೆ ನಮ್ಮ ಜನರ ಮೇಲೆ ಕಾಳಜಿ ಇರೋದೇ ಆದರೆ ಎಲ್ಲ ಚೆನ್ನಾಗಿ ದುಡ್ಡು ಮಾಡ್ತಾರೆ. ಫಾರಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತಾರೆ, ದುಬೈಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಅಮೆರಿಕ, ಯುರೋಪ್ ಇಂಥ ಮುಂದುವರೆದ ರಾಷ್ಟ್ರಗಳಲ್ಲಿ ಇರೋ ಇನ್ವೆಸ್ಟ್ಮೆಂಟ್ ಮಾಡ್ಕೊಂತಾರೆ, ಅವ್ರ ಮಕ್ಕಳನ್ನ ಫಾರಿನ್ಗಳಲ್ಲಿ ಓದಿಸ್ತಾರೆ. ಬಟ್ ಇಲ್ಲಿರೋ ಸಾಮಾನ್ಯ ನಾಗರಿಕರು ಪಾಪ ಒಂದು ಎಷ್ಟು ಸ್ಟ್ರೆಸ್ ಆಗಿಬಿಡ್ತಾರೆ ಅಂದ್ರೆ, ಒಂದು ಟ್ರಾಫಿಕ್ಕಿಂದ ಒಂದು ರೋಡಿಂದ ಇಲ್ಲಿ ಜಸ್ಟ್ ಇಲ್ಲಿ MG ರೋಡಿಂದ ಒಂದು ವಿಧಾನಸೌಧಕ್ಕೆ ಹೋಗ್ಬೇಕಂದ್ರೆ 1 ಅವರ್ ಅಟ್ಲೀಸ್ಟ್ ಒಂದು ಹಾಫ್ ಅನ್ ಅವರ್ ತಗೊಂಡು, ಹಾಫ್ ಅವರ್ 40 ಮಿನಿಟ್ಸು. ಅವ್ರಿಗೆ ಮೇಡಮ್ ಎಲ್ಲರಿಗೂ ಏನು ಗೊತ್ತಾ, ಕಾರ್ ತೊಗೊಂಡು ಶೋಕಿ ಮಾಡ್ಬೇಕು, ಬೈಕ್ ತೊಗೊಂಡು ಶೋಕಿ ಮಾಡಿ ಅವ್ರು ರೀಚ್ ಆಗಬೇಕು ಸೇಫ್ಟಿಯಾಗಿ, ಕೆಲ್ಸಕ್ಕೆ ಹೋಗಿ ರೀಚ್ ಆಗಿಬಿಟ್ಟು ರಿಲ್ಯಾಕ್ಸೇಷನ್, ನೆಮ್ಮದಿಯಾಗಿರೋ ಜೀವನ ಆಗಬೇಕು ಅವ್ರಿಗೆ. ಸೊ ಇದೇನಾಗುತ್ತೆ, ಇದರಿಂದ ಜನರಿಗೆ ತುಂಬಾನೇ ತೊಂದರೆಗೆ ಒಳಗಾಗ್ತಾರೆ. ಸೊ ಇದೆಲ್ಲ ಅನ್ಸೈಂಟಿಫಿಕ್. ಇದು BBMP ಆಗಿರ್ಬೇಕು, ಅವರು ಒಳ್ಳೆ ಈ ತರ ಸಾರ್ ಎಕ್ಸ್ಪರ್ಟ್ ಇವ್ರ ಹತ್ರ ಅಡ್ವೈಸ್ ತಗೊಂಡು, ಇಂಥವ್ರನ್ನ ಎಕ್ಸ್ಪರ್ಟ್ ತಗೊಂಡು ಇವ್ರ ಮುಖಾಂತರನೇ ಕೆಲ್ಸಗಳಾಗಬೇಕು. ಅಡ್ವೈಸ್ ತಗೊಂಡು ಎಕ್ಸ್ಪರ್ಟ್ ಇರೋರ್ನ ಹಾಕಿ ಮುಂದೆ ಬಿಟ್ಟು ಯಾವ ಕೆಲಸನ ಎಷ್ಟು ದಿವಸದಲ್ಲಿ ಮಾಡಬೇಕು, ಹೆಂಗ್ ಮಾಡಬೇಕು ಅನ್ನೋದನ್ನ ಜನರಿಗೆ ತಲುಪೋ ತರ ಮಾಡಬೇಕು. ಈ ಏನ್ ಮಾಡ್ತಾರೆ, ಕಾಂಟ್ರಾಕ್ಟ್ ಕೊಟ್ಟವ್ರನ್ನೇ ಕೊಟ್ಟು ಏನ್ ಮಾಡ್ತಾ ಇರ್ತಾರೆ, ಅವರು ಬೆಳಿತಾರೆ, ಇವರು ಬೆಳಿತಾರೆ, ಜನರು ಬಲಿ. ಯಾರು ಕಾಂಟ್ರಾಕ್ಟ್ ಹಿಡಿಯೋರು, ಯಾರು MLA ಸಂಬಂಧಿಕರು, ಮಂತ್ರಿ ಸಂಬಂಧಿಕರು ಇವರೇ ಇರ್ತಾರೆ. ಈಗ ಯಾರಾದ್ರೂ ಒಬ್ರು ಸಾಮಾಜಿಕ ಒಬ್ಬ ವ್ಯಕ್ತಿ ಹೋಗ್ಬಿಟ್ಟು ಅದನ್ನ ಪ್ರಶ್ನೆ ಮಾಡೋದಾದ್ರೆ ಯಾವನೇನ್ ಮಾಡ್ತಾರೆ, ಬದುಕಕ್ ಬಿಡ್ತಾರ ಅವ್ರನ್ನ. ಬಟ್ ನೀವು ಹೇಳೋ ವಿಚಾರಕ್ಕೆ ನಮ್ ಬರೋದಾದ್ರೆ, ಯಾರೋ ಒಬ್ಬ ಒಳ್ಳೇದ್ ಮಾಡ್ಬೇಕು ಅಂತ ಹೋದ್ರು ಸರ್ಕಾರ ಇದಿಲ್ಲ, ಪ್ರವಾಹದ ವಿರುದ್ಧ ಇಜ್ದಂಗ ಆಗುತ್ತೆ ಅಂತ ಅವರು ಆ ಕಡೆ ಸರ್ಕತ್ತಾರೆ ಹೊರತು ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು, ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಡೌಟ್ ಇಲ್ಲ. ಅಕಸ್ಮಾತ್ ಪ್ರಶ್ನೆ ಮಾಡಕ್ ಆ ವ್ಯಕ್ತಿ ಹೋದ್ರು ಆ ವ್ಯಕ್ತಿನ ಅವ್ರ ಕಡೆ ಎಳ್ಕೊಂತಾರೆ, ಇಲ್ಲ ಆ ವ್ಯಕ್ತಿನ ಇಲ್ದಿರಂಗ್ ಮಾಡ್ತಾರೆ. ಆ ತರ ಕೂಡ ನಡೀತದೆ. ರೈಟ್. ಶ್ರೀಹರಿ ಸರ್, ನೀವು ಹೇಳಬೇಕು. ಇವಾಗ ನೋಡಿ ಸರ್, ಟ್ರಾಫಿಕ್ ಸಮಸ್ಯೆ ಇದೆ. ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಆಗ್ಲೇ ಹೇಳ್ದಂಗೆ ಗುತ್ತಿಗೆದಾರರು ಅಥವಾ ಏನು ಸಿವಿಲ್ ಇಂಜಿನಿಯರ್ಸ್ ಅಂತ ಏನು ಕರೆಸ್ಕೊಳ್ತಾರೆ, ಒಂದಷ್ಟು ಪ್ರಸ್ತಾವನೆಗಳನ್ನು ತೊಗೊಂಡು ಹೋಗ್ತಾರೆ. ನೋಡಿ, ಇಲ್ಲೊಂದು ಟನಲ್ ಬಂದರೆ ಚೆನ್ನಾಗಿರುತ್ತೆ, ಇಲ್ಲೊಂದು ಫ್ಲೈಓವರ್ ಬಂದರೆ ಚೆನ್ನಾಗಿರುತ್ತೆ, ಇಲ್ಲೊಂದು ಅಂಡರ್ ಪಾಸ್ ಮಾಡೋಣ ಅಂತ. ಬೆಂಗಳೂರಲ್ಲಿ ಅಂಡರ್ ಪಾಸ್ ನೀರು ತುಂಬಿಕೊಂಡಿದ್ದು ನೋಡಿದ್ವಿ ಹೊರತು ಟ್ರಾಫಿಕ್ ಕಂಟ್ರೋಲಿಗೆ ಬಂದಿದ್ದಂತೂ ನಾವು ನೋಡಲಿಲ್ಲ. ಯಾಕೆ ಸರ್ ಈ ಪ್ಲಾನ್ಸ್ ಇಂದ ಟ್ರಾಫಿಕ್ ಕಂಟ್ರೋಲಿಗೆ ಬರುತ್ತಾ? ಈಗ ಒಂದು ಏನದು ಸಿಂಪಲ್, ಅದು 1 ಕಿಲೋಮೀಟರ್ಗೆ 500 ಕೋಟಿ ಖರ್ಚಾದರೆ ಆ ಥರದ್ದು 190 ಕಿಲೋಮೀಟರ್ ಮಾಡೋಕ್ಕೆ ಹೊರಟ್ರೆ ಎಷ್ಟು ದುಡ್ಡು ಆಗುತ್ತೆ ಸರ್ಕ್ಯುಲೇಷನ್ನು? ಅದನ್ನು ನನಗೆ ಎಷ್ಟು, ನಿನಗೆ ಎಷ್ಟು, ಅಷ್ಟೇ. ಎರಡನೇದು, ಯಾವುದೇ ರೋಡ್ ಮಾಡಿ ಅದ್ರ ಮೇಲೆ 1-2 ವರ್ಷ ಆದಮೇಲೆ ಮತ್ತೆ ವಾಹನಗಳು ಜಾಸ್ತಿ ಆಗುತ್ತೆ ಹೊರತು ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಅದು ಅವ್ರಿಗೂ ಗೊತ್ತಿರುತ್ತೆ. ಆದರೂ ಇದು ಮಾಡಬೇಕು. 500 ಕೋಟಿ ಅಲ್ವಾ 1 ಕಿಲೋಮೀಟರ್ಗೆ? ಎಷ್ಟು ಬೇಕು ಸಂಪಾದಿಸ್ಬೋದಲ್ವಾ? ಕಾಂಟ್ರಾಕ್ಟರ್ ಆಗಲಿ, ಬೇರೆಯವರಾಗಲಿ, ಮಾಡ್ಕೊಳ್ಳೋರಾಗಲಿ ಸಂಪಾದಿಸ್ತಾರೆ ಅವರು. ನನಗೊಂದು ಆಗಿದ್ದೊಂದು ಸಣ್ಣ ಅನುಭವ ಹೇಳ್ತೀನಿ. ಈಗ ನಮ್ಮದೇ RT ನಗರ, ನಾನು RT ನಗರಿಂದ ಬರ್ತಾ ಇರ್ಬೇಕಾದ್ರೆ ಒಂದು ರೋಡ್ ನೋಡಿದೆ. ಅಲ್ಲಿ ಇಟ್ ಇಸ್ ನಾರ್ಮಲ್ ಟಾರ್ ರೋಡ್ ಹಾಕ್ಬೋದಾಗಿತ್ತು, ಡಾಂಬರ್ ರೋಡ್ ಹಾಕ್ಬಾರ್ದು. ಈ ಸಣ್ಣ ಸಣ್ಣ ಬ್ರಿಕ್ಸ್ ಬರುತ್ತಲ್ಲ ಸರ್, ಬ್ರಿಕ್ಸ್ ರೋಡ್ ಹಾಕಿದ್ರು. ಅಲ್ಲೇ ಒಬ್ರು ಡಾಕ್ಟರ್ ಬ್ಲಾಕ್ಸ್ದು ಅದೇನೋ ಹಾಕಿದ್ರು. ಮೇಡಮ್, ಇಲ್ಲಿ ಇದೇನೋ ಅವಶ್ಯಕತೆ ಇರಲಿಲ್ವಾ, ಇಲ್ಲಿ ಯಾಕೆ ಈ ರೋಡ್ನ ಹಾಕಿದ್ದಾರೆ ಅಂತ ಕೇಳಿದ್ರೆ, ಈಗ ಇದು ದುಡ್ಡು ಮಾಡೋದಕ್ಕೆ ಬೇರೆ ಬೇರೆ ವ್ಯವಸ್ಥೆ ಮಾಡ್ಕೋಬೇಕಲ್ಲ. ದೊಡ್ಡ ದೊಡ್ಡ ವೆಹಿಕಲ್ಸು, ಬಸ್ಸು, ಲಾರಿ ಅಂತವೆಲ್ಲ ಹೋಗ್ಬಿಟ್ರೆ ಅಲ್ಲೇನಾದ್ರು ಬ್ರಿಕ್ಸ್ ರಪ್ಪಂತ ಹೇಳೋ ಅಂತ ರೋಡನ್ನು ಮಾಡಿದ್ದಾರೆ ಅಂದರೆ ಎಷ್ಟು ದಿವಸ ಬಾಳಿಕೆ ಬಂದಿತ್ತು ಸರ್? ಅದು ಹಲ್ಲು ಮುರಿಬೇಕಲ್ಲ ಮೇಡಮ್, ಹಲ್ಲು ಮುರಿದ್ರೆ ಇನ್ನೊಂದು ಹಲ್ಲು ಕಟ್ಟಿಸ್ಕೊತಾರಲ್ಲ. ಆ ಥರ ಬ್ರಿಕ್ಕು ಬಾರಕ್ಕೆ ಅಥವಾ ಅಲ್ಲಾಡೋಷ್ಟು ಮಾಡಿದ್ರೆ ಒಂದಲ್ಲಿ ಬಿದ್ದರೆ ಪಕ್ಕದಲ್ಲೂ ಬೀಳುತ್ತೆ. ಸೊ ಅದೇ ಥರ 2 ಪಾರ್ಟು ಆಗುತ್ತೆ ಅದನ್ನು. ಸೊ ಇದೆಲ್ಲ ಗಿಮಿಕ್ಸ್ ಅಂತಾರೆ ಇದನ್ನು. ಅದು ಒಂಥರ ಶೋ ಮಾಡಿದ್ದೀವಿ, ಚೆನ್ನಾಗಿ ಕಾಣ್ತಾ ಇದೆ ಅಂತ. ಇದು ಯಾವುದೂ ಬಾಳಿಕೆ ಇರೋದಿಲ್ಲ. ಮಾತಾಡಿದ್ರೆ ವೈಟ್ ಟಾಪಿಂಗ್ ಮಾಡ್ತೀವಿ. ವೈಟ್ ಟಾಪಿಂಗ್ ಜಾಸ್ತಿ, ಕಾಂಕ್ರೀಟ್ ರೋಡ್ ಕಾಸ್ಟ್ಲಿ ಖರ್ಚಾಗ್ತದೆ. ಬಿಟಮಿನ್ ರೋಡ್ಗೆ ಬಿದ್ದರೆ ಹಳ್ಳ ಬೀಳುತ್ತೆ. ಆ ರೋಡಿಗೆ ಅವ್ರದೇ ಹೆಸರಿಡಬೇಕು. ನಾನು ಅದು ಹೇಳಿದೆ, ಅದು ಯಾವ ಬೇರೆ ಕಂಟ್ರಿಲಿ ಯಾರ್ದೇ, ಇವನ್ ಹೈದ್ರಾಬಾದಲ್ಲಿ ರೋಡ್ ಅವ್ರು ಯಾರ ಹೆಸರು ಇಲ್ಲ. ರೋಡ್ ನಂಬರ್ 28, ರೋಡ್ ನಂಬರ್ 29 ಇದೆ. ಇಲ್ಲಿ ಬೆಂಗಳೂರು ನಾನು ಹೇಳಿದೆ, ಅಷ್ಟೊಂದು ಫ್ಲವರ್ಗಳಿದೆ, ಅಷ್ಟೊಂದು ರಿವರ್ ಇದೆ. ಆ ರಿವರು ಫ್ಲವರ್ ಹೆಸರಿಟ್ರೆ ಶಾಶ್ವತವಾಗಿ ಹೆಸರು ಉಟ್ಕೊಳ್ಳೋದು, ಯಾರು ಬೇಡ ಅನ್ನಲ್ಲ. ಅದು ಯಾರ್ದೋ ಒಬ್ಬನ ಹೆಸರಿಟ್ರೆ ಅವ್ನು ಇರೋದಂಗ ಪವರ್ಫುಲ್ ಆಗಿರ್ತಾನೆ, ಅವನು ರೋಡ್ ಹೆಸರು ಇರುತ್ತೆ. ಅವನು ಹೋದ ತಕ್ಷಣ ಇನ್ನೊಬ್ಬರು ರೋಡ್ ಬರುತ್ತೆ ಹೆಸರು. ಅದ್ರ ಚೇಂಜ್ ಆಗ್ತಾ ಇದೆ, ಜನಗಳಿಗೂ ಕನ್ಫ್ಯೂಸ್ ಆಗುತ್ತೆ. ರೋಡ್ ಹೆಸರುಗಳು ಹೇಳೋದು ಬಹಳ ತಪ್ಪು ಆಗ್ತದೆ. ಅದು ಅದೇ ಇರ್ಲಿ, ಆಗಿನ ಕಾಲದಲ್ಲಿ ಅಭಿವೃದ್ಧಿ ಅಂತಂದ್ರೆ ವಾಹನಗಳ ಸಂಖ್ಯೆ ಜಾಸ್ತಿ ಆಗದ, ಟನಲ್ಲು ಅಥವಾ ಫ್ಲೈಓವರ್ಗಳನ್ನ ಕಟ್ಬಿಟ್ರೆ ಅಭಿವೃದ್ಧಿ ಅಂತ ಖಂಡಿತವಾಗಿಲ್ಲ. ಅದೆಲ್ಲ ನಮ್ಮ ಎನ್ವೈರನ್ಮೆಂಟ್ನ ಹಾಳು ಮಾಡ್ತಾ ಇದೆ ಅಷ್ಟೇ. ಅದರಿಂದ ಅಭಿವೃದ್ಧಿ ಅನ್ನೋದು ಇದನ್ನ ಮಾಸ್ ಟ್ರಾನ್ಸ್ಪೋರ್ಟೇಷನ್ ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು, ಆಮೇಲೆ ಯಾವ ಥರ ಇನ್ಕ್ರೀಸ್ ಮಾಡ್ಬೋದು. ಅವರು 5-6 ಮೋಡ್ಗಳು ಹೇಳಿದ್ರು ಅವರು. ಮಾನೋ ರೈಲು, ಮೆಟ್ರೋ ರೈಲು, ಮೆಟ್ರೋ ರೈಲು ಇದೆ, ಮಾನೋ ರೈಲು ಇದೆ, ಆಮೇಲೆ ಹೈ ಕೆಪಾಸಿಟಿ ಬಸ್ಸಸ್ ಅಂತ ಇದೆ, ಆಮೇಲೆ ಟ್ರ್ಯಾಕ್ ಬೇಸ್ಡ್ ಇದೆ,
ಆಮೇಲೆ ಇನ್ನು ಮೆಟ್ರಿನೋ ಅಂತ ಒಂದು ಬರ್ತಾ ಇದೆ ಈಗ, ಏರಿಯಲ್ ಟ್ರಾನ್ಸ್ಪೋರ್ಟೇಷನ್ ಥರ ಹೌದೌದು ವೈನ್ ಹಾಕ್ಬಿಟ್ಟು ಆ ಕೇಬಲ್ ಕಾರ್ ಥರ ರನ್ ಆಗ್ತಾ ಇರ್ತದೆ. ಅದು ಚಿಕ್ಕ ಚಿಕ್ಕ ಏರಿಯಾಗಳಲ್ಲಿ ಕವರ್ ಮಾಡ್ಕೊಳುತ್ತೆ ಅದೆಲ್ಲ. ಸೊ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಕೊಡ್ಬೋದು ಅದರಲ್ಲಿ. ಈ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ವರ್ಡೇ ಗೊತ್ತಿಲ್ಲ ಅದು ಅವ್ರಿಗೆ. ಇದು ಬಟ್ ಗೊತ್ತಿದ್ರು ಕೂಡ ಅವ್ರಿಗೆ ಗೊತ್ತಿಲ್ಲದೆ ತೋರಿಸ್ಕೋತಾರೆ, ಬೇರೆ ಏನೋ ಮಾಡ್ಕೋತಾರೆ. ಇಲ್ಲಿ ಏನು ಅಂತಂದ್ರೆ ಇಂಟ್ರೆಸ್ಟ್ ಬರಬೇಕು ಮೇಡಮ್ ಅದಕ್ಕೆ. ನಾನು ಮೊದಲೇ ಹೇಳ್ದಂಗೆ ವೇರ್ ದಿರ್ ಇಸ್ ಎ ವಿಲ್ ದಿರ್ ಇಸ್ ಎ ವೇ. ಖಂಡಿತವಾಗಿ ವೇ ಹುಡುಕ್ಬೋದು ನಾವು. 16 ಆಪ್ಷನ್ ಕೊಡ್ತೀವಿ ನಾನು ಬೇಕಾದ್ರೆ. ನಾನು ಕರ್ಕೊಂಬಂದು ಮೀಟಿಂಗ್ ಕೂರಿಸಿದ್ದೀರಾ, ಇಲ್ಲೇ ಬೇಕಾದ್ರೆ ಕೊಡ್ತೀನಿ ನಾನು ಆಪ್ಷನ್. ಅದನ್ನು ಅವ್ರಿಗೆ ರುಚಿಸಲ್ಲ ಅದು. ಯಾಕೆಂದ್ರೆ ಅವ್ರಿಗೆ ಟನಲ್ ರೋಡ್ ಬೇಕಲ್ಲ. ಟನಲ್ ರೋಡಲ್ಲಿ ಇವಾಗ ಬೇರೆ ಥರ ಕೊಟ್ಟರೆ 5 ಕೋಟಿ 6 ಕೋಟಿ ಖರ್ಚಾದರೆ ಇದು 500 ಕೋಟಿ 1000 ಕೋಟಿ ಬೇಕಲ್ಲ ಇವರಿಗೆ. ಸರ್, ಈಗ ಬೆಂಗಳೂರು ನಗರ ಅಂತ ಅನ್ಕೊಂಡ್ರೆ ಒಂದು ಬ್ಲೂ ಪ್ರಿಂಟ್ ಅಂತೂ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಆಸ್ ಪರ್ ಬ್ಲೂ ಪ್ರಿಂಟೇ ಫಾಲೋ ಮಾಡಿದ್ರೆ ಟ್ರಾಫಿಕ್ ಯಾವ ಬ್ಲೂ ಪ್ರಿಂಟ್ ಇದೆ ಮೇಡಮ್? ಸ್ವಲ್ಪ ನಂಗೆ ಹೇಳಿ, ಸ್ವಲ್ಪ ಯಾವ್ದಿದೆ ಅಂತ ಅಂದ್ಬಿಟ್ಟು. ಬೆಂಗಳೂರು ಅಂದಾಗ ಸರ್, ಬೆಂಗಳೂರು ಕಟ್ಟಿರೋ ಈಗ ನೋಡಿ ಸರ್, ಬೆಂಗಳೂರು ಅಂದಾಗ ಒಂದು ಮಳೆ ಬಂತು ಅಂದ್ರೆ ಫಸ್ಟ್ ಸ್ಯಾಂಕಿ ಕೆರೆ ತುಂಬ್ತಿತ್ತ, ಅಲ್ಲಿರೋ ನೀರು ಕೆರೆ ಇನ್ನೊಂದು ಕೆರೆಗೆ. ಈ ತರದೊಂದು ಒಳ್ಳೆ ನಗರ ಇದು ಬೆಂಗಳೂರು ಅಂದಾಗ ಹಿಂಗಿತ್ತು. ಇವತ್ತು ನಾವು ಅದನ್ನೆಲ್ಲ ಹೆಂಗ್ ನೋಡ್ತಿದೀವಿ ಅಂದ್ರೆ ಏನು ಗಗನಕ್ಕೆ ಟಚ್ ಆಗುವಂತ ಕಟ್ಟಡ ನೋಡ್ತಿದ್ದೀವಿ. ಹೌದು, ಎಲ್ಲ ತಗ್ಗು ಪ್ರದೇಶಕ್ಕೆ ನೀರು ನುಗ್ತಾ ಇದೆ ಹೊರತು ಅದೇನ್ ಲಕ್ಷ ಕೊಟ್ಟು ಗಾಡಿಗಳಿಗೆ ರೋಡಲ್ಲಿ ನಿಲ್ಲಿಸ್ತಿದ್ದಾರೆ. ಇಂಥ ಪರಿಸ್ಥಿತಿ ಇದೆ. ಈಗ ಯಾವ ಜನಗಳಿಗೂ ಅಲ್ಲಿ ಜಾಗದಲ್ಲಿ ಇರೋರಿಗೆ ಡೆವಲಪ್ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಇಲ್ಲ. ಪರಿಹಾರ ಇದೆಯಾ ಹಂಗಾದ್ರೆ? ಪರಿಹಾರ ಇದೆಯಾ? ಖಂಡಿತವಾಗಿ ಪರಿಹಾರ ಇದೆ. ಈ ಒಂದು ವ್ಯಾಪ್ತಿ ಬೆಂಗಳೂರು ಅಂದ್ರೆ ಇಷ್ಟಿದೆ, ಇಷ್ಟು ವೆಹಿಕಲ್ಸ್, ಈಗ 3 ಕೋಟಿ ಬರ್ತೀನಿ. ಬೆಂಗಳೂರು ಸುಮಾರು ಏನಾಗಿದೆ, 1,42,00,000 ವಾಹನಗಳಿದೆ. ಅಂದರೆ ಹೆಚ್ಚು ಕಮ್ಮಿ ಪಾಪ್ಯುಲೇಷನ್ ಅಷ್ಟೇ ಇದೆ. ಅಂದರೆ ಒಂದು ಮನುಷ್ಯನಿಗೆ ಆವರೇಜ್ ಸರಾಸರಿನಲ್ಲಿ ಒಬ್ಬ ಮನುಷ್ಯನಿಗೆ ಒಂದು ವೆಹಿಕಲ್ ಇದೆ. ಈಗ ಅದು ಬೇಕಾಗುತ್ತಾ ಅಂತ ನೆಕ್ಸ್ಟ್ ಕ್ವಶನ್. ಯಾಕೆಂದರೆ ನಮ್ಮಲ್ಲಿ ಅಷ್ಟು ಜನರೇಟ್ ಮಾಡ್ತಿಲ್ಲ. ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಪವರ್ ಆಗಲಿ ಜನರೇಷನ್ ಇಲ್ಲ. ಸೊ ಜನರೇಷನ್ ಬೇರೆ ಎಕ್ಸ್ಟ್ರಾ ಟ್ಯಾಕ್ಸ್ ಕೊಡಬೇಕು, ಎಕ್ಸ್ಟ್ರಾ ಪೇ ಮಾಡಬೇಕು, ಅದು ಬೇರೆ ಗಗನಕ್ಕೆ ಏರ್ತಾ ಇದೆ ಕಾಸ್ಟ್ಗಳು. ಇದರ ಅವಶ್ಯಕತೆ ಇದೆಯಾ? ಅದ್ರ ಬದಲು ಮಾಸ್ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ಒಂದು ನೋಡಿ, 2 ಟೂ ವೀಲರು ಒಂದು ಕಾರ್ಗೆ ಸಮಾನ ಅಂತೀವಿ ನಾವು. ಅಂದರೆ ಒಂದು ಟೂ ವೀಲರ್ ಇಬ್ಬರು ಕೂತ್ಕೋಬೋದು, ಒಂದು ಕಾರಲ್ಲಿ 4 ಜನ ಕೂತ್ಕೋಬೋದು. 2 ಟೂ ವೀಲರು ಒಂದು ಕಾರ್ಗೆ. ಆ ಥರದ್ದು ಸುಮಾರು 15 ಕಾರು ಒಂದು ಬಸ್ಸಿಗೆ ಸಮಾನ. ಆತದು 20 ಬಸ್ಸು ಒಂದು ಮೆಟ್ರೋಗೆ ಸಮಾನ. ಅಂದರೆ ಎಷ್ಟು ಟೂ ವೀಲರ್ ರಿಪ್ಲೇಸ್ ಮಾಡ್ತೇವೆ? 20 ಲೆಕ್ಕ ಹಾಕೊಂಡಿದ್ದೇನೆ. ಆ ಥರ ಯೋಚನೆ ಮಾಡಿ ಸರ್ಕಾರ ಯೋಚನೆ ಮಾಡಬೇಕು ಹೊರತು ನನ್ನ ಇಟ್ಕೊಂಡು ನನ್ನ ಕರ್ಗಸಲ್ಲ ಬೇಕು ಅಂತವ್ರು. ಈಗ ಸಾಮಾನ್ಯ ಈಗ ನಮ್ಮ ಜನಸಾಮಾನ್ಯರಿಗೆ ಹೆಂಗಿರುತ್ತೆ, ನಂದು ಒಂದು ಕಾರ್ ಇಲ್ಲಿ ಅನ್ನೋ ಇರಲಿ, ಇಟ್ಕೊಳ್ಳಿ, ಬೇಡ ಅನ್ನಲ್ಲ. ಪಾಪ ರಸ್ತೆಗಿಳಿಸೋದು ನನಗೆ ಕಾರ್ಗೆ 2 ಲಕ್ಷನೋ 3 ಲಕ್ಷನೋ 5 ಲಕ್ಷ 10 ಲಕ್ಷ ಕೊಟ್ಟಿರ್ತೇನೆ. 20 ಲಕ್ಷ ಖರ್ಚೇ ಆಗ್ಬಿಟ್ರೆ ತಿಂಗಳ ವರ್ಷಕ್ಕೆ ಅದು ಯಾರಿಗೂ ಇದಾಗಲ್ಲ. ಅದರಿಂದ ನಮ್ಮ ಕಾರ್ ಇಟ್ಕೊಳ್ಳೋದು ಏನು ಅಂತಂದರೆ ಒಂದು ಟೈಮು, ಆಮೇಲೆ ಒಂಥರ ಲಕ್ಸರಿ ಕಂಫರ್ಟು ಆ ಥರ ಇಟ್ಕೊಳ್ತೀವಿ ನಾವು. ಬಟ್ ಆದರೆ 3 ಇಲ್ಲ, ಟೈಮೇ ಸೇವ್ ಆಗಲ್ವಲ್ಲ ಅಲ್ಲಿ. ಇವಾಗ ನೀವು ನಿಮ್ಮ ಇದರಲ್ಲಿ ಮಿಲ್ಕ್ ಇದಿದ್ದಲ್ಲ ನಮ್ಮ ಇದ್ರದ್ದು ಇಲ್ಲ, KMF ಇಲ್ಲ, ಅದಾದಮೇಲೆ ನಮಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂತ ಬಂದಿದೆ. ಅಲ್ಲಿ ಒಂದು ವರ್ಕ್ ಮಾಡಿದ ಪ್ರಕಾರ ಸ್ಪೀಡು, ವಾಹನದ ಸ್ಪೀಡು, ಕಾರ್ ಸ್ಪೀಡು 8ರಿಂದ 10 ಕಿಲೋಮೀಟ್ರ್ ಬಂತು. ಆ 8ರಿಂದ 10 ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡು ನಡೆಯೋ ಜನಗಳದಾಗತ್ತೆ. ಪಾದಚಾರಿಗಳ ಸ್ಪೀಡ್ ನಡೀತಾರೆ. ಅದನ್ನು ಒಂದು ಕಾರು ಅದೇ ಸ್ಪೀಡಲ್ಲಿ ಹೋದರೆ ಕಾರ್ ಹಿಡೋಕೆ ಉದ್ದೇಶ ಏನವಾಗ? ಆ ಥರದ್ದು ಸುಮಾರು 24 ಜಂಕ್ಷನ್ ನಾವು ಮಾಡಿದ್ದೀವಿ. ನಾವು ವರ್ಕ್ ಮಾಡಿ ನಮ್ಮ ಇಂಜಿನಿಯರ್ ಕರ್ಕೊಂಡೋಗಿ ಸ್ಟಡಿ ಮಾಡಿಸಿ ಅದರಿಂದ ಎಷ್ಟು ಡಿಲೇ ಆಗ್ತಾ ಇದೆ, ಎಷ್ಟು ನಷ್ಟ ಆಗ್ತಾ ಇದೆ, ಇದೆಲ್ಲ ಖರ್ಚು ಮಾಡಿದ್ಮೇಲೆ ಆ ಹಣ ನಮಗೆ ಬಂದಿದೆ. ಅಂದರೆ ಸರ್ಕಾರಕ್ಕೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಅಯ್ಯೋ ಹೋಗ್ಲಿ ಜನಗಳು ತಾನೆ, ಅದು ನನ್ನ ಕೈಯಿಂದ ಡೈರೆಕ್ಟಾಗಿ ದುಡ್ಡು ಹೋಗಲ್ಲ, ಇದು ಫ್ಯೂಯಲಲ್ಲಿ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ನಲ್ಲಿ ಸರ್ ಅಂತವ್ರೆ ಕೂತಿರ್ತಾರೆ, ಇನ್ನು ಕೆಲವರು IAS ಅವರು ಮಿನಿಟ್ಗಳಾಗಿ ಕೂತಿರ್ತಾರೆ. ಅವ್ರು 1 ಗಂಟೆ ಬೇರೆ ಕಡೆ ಕೆಲಸ ಮಾಡಿದ್ರೆ ಎಷ್ಟು ಅರ್ನ್ ಮಾಡ್ಬೋದು ನೋಡಿ. ನನ್ನ ವ್ಯಾಲ್ಯೂ, ಐ ಆಮ್ ಎಕ್ಸ್ಪರ್ಟ್, ಆಲ್ ಇಂಡಿಯಾ ಎಕ್ಸ್ಪರ್ಟ್. ನಾನು ಗಂಟೆಗೆ ಒಂದು 50,000 ಸಂಪಾದಿಸಿದ್ದೀನಿ ಅನ್ಕೊಳ್ಳಿ. ನಾನು ಅದೇ ಗಂಟೆ ಇಲ್ಲಿ ಕೂತ್ಕೊಳ್ಳೋ ಬದಲು ಅಥವಾ ಬೇರೆ ಕಡೆ ಕೂತ್ಕೊಳ್ಳೋ ಬದಲು ಎಷ್ಟು ಹೊರಗಡೆ ಸಂಪಾದಿಸ್ಬೋದಾಗಿತ್ತು ಕನ್ಸಲ್ಟೆನ್ಸಿನಲ್ಲಿ. ಆ ಥರ ಯೋಚನೆ ಮಾಡ್ತಾರೆ. ಅದು ಅದರ ಮಾಡಿದಾಗ ಈ ಲಾಸಸ್ ಕಂಡಿಬೋದು. ಕರೆಕ್ಟ್. ಸೊ ಎಷ್ಟು ರೈಟ್ ಮಾಲ್ಗತಿ ಸರ್, ಈಗ ನೀವಾಗಲೇ ಒಂದು ಪಾಯಿಂಟ್ ಹೇಳಿದ್ರಿ, ಜನಕ್ಕೆ ಇನ್ ಟೈಮಲ್ಲಿ ರೀಚ್ ಆಗಬೇಕು, ಹಾಗಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಡೆಫಿನೆಟ್ಲಿ ಬರ್ತೀರಾ ಅಂತ. ಬಟ್ ಇಂಡಿಯನ್ ಮೆಂಟಾಲಿಟಿ ಅಕ್ಸೆಪ್ಟ್ ಮಾಡುತ್ತೆ ಸರ್. ಫಾರಿನಲ್ಲಿ ಟೈಮ್ದು ವ್ಯಾಲ್ಯೂ ಗೊತ್ತು, ಮನಿದು ವ್ಯಾಲ್ಯೂ ಗೊತ್ತು, ಅಕ್ಸೆಪ್ಟ್ ಮಾಡ್ತಾರೆ. ಬಟ್ ಇಂಡಿಯನ್ ಮೆಂಟಾಲಿಟಿ ಸರ್ ಇಲ್ಲಿ ಪ್ರೆಸ್ಟೀಜ್ ಕೆಲಸ ಮಾಡ್ತಾ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಇಲ್ಲ, ಒಂದು ಲೆಕ್ಕದಲ್ಲಿ ಅಂತಂದರೆ ನಮ್ಮದು ಸಾರ್ವಜನಿಕರು ತಪ್ಪಿದೆ. ನಮ್ಮಲ್ಲಿ ಟ್ರಾಫಿಕ್ ಸೆನ್ಸ್ ಇಲ್ಲ, ಸಿವಿಕ್ ಸೆನ್ಸ್ ಇಲ್ಲ, ನಿಜ. ಯಾವ ರೀತಿ ಬಿಹೇವ್ ಮಾಡೋಕೆ ಗೊತ್ತಿಲ್ಲ, ಬಾಡಿ ಲ್ಯಾಂಗ್ವೇಜ್ ಗೊತ್ತಿಲ್ಲ, ನಮ್ಮ ರೂಟೀನ್ ಲ್ಯಾಂಗ್ವೇಜ್ ಗೊತ್ತಿಲ್ಲ.
ಗೊತ್ತಿಲ್ಲ ಅಂತಲ್ಲ, ಎಲ್ಲ ಗೊತ್ತಿರ್ತದೆ. ಫಾರಿನ್ ಹೋದ್ರೆ ತಿಗ ಮುಚ್ಕೊಂಡು ಇವರೇ ಹಂಗೆ ಅಲ್ಲಿ ಬಿಹೇವ್ ಮಾಡ್ತಾರೆ. ಇಲ್ಲಿ ಮಾತ್ರ ದಿಮಾಕು ಯಾಕೆ ಏನು ಅವನೇ ಡರ್ ಸರ್ಕಸ್ ಮಾಡ್ಕೊತ ಬಂದು ಸ್ವಲ್ಪ ಏನಾದ್ರು ಮತ್ತೆ ಹಿಂಗೆ ನೋಡ್ತಿರ್ತಾನೆ, ಕಣ್ಕಿಸ್ಟ್ ನೋಡ್ತಿರ್ತಾನೆ ಹಿಂದ್ಗಡೆ. ಅಂದ್ರೆ ಏನು, ದೊಡ್ಡ ಗಾಡಿ ಇಟ್ಟವನೇ ತಪ್ಪು, 2 ವೀಲರ್ ಒಂದೇ ಸರಿ, ಇವ ಬಂದಿದ್ದೆ ಉಲ್ಟಾ ಪಲ್ಟ. ಮತ್ತೆ ಅವಂಗ ಕಣ್ಣಿ ಎಕ್ಸಾಂಪಲ್ ಕೊಡ್ತೀನಿ ಮೇಡಮ್ ಇದಕ್ಕೆ. ಸರ್ಗೆ ಹೇಳೋದು, ಒಬ್ಬ ಹುಡುಗ 2 ವೀಲರ್ನಲ್ಲಿ ಬಂದ, ಹೆಲ್ಮೆಟ್ ಇಲ್ಲದೆ ಬಂದಿದ್ದಾನೆ. ಸಿಗ್ನಲ್ ರೆಡ್ ಇದೆ, ರೆಡ್ಡಲ್ಲಿ ನಿಲ್ಸದೆ ಹೋಗಿದ್ದಾನೆ. ಆ ಕಡೆ ಪೊಲೀಸ್ನವರು ಪಾಪ ಹಿಡ್ದಿದ್ದಾರೆ. ಇನ್ಸ್ಪೆಕ್ಟರ್ ಕೇಳಿದ್ರು, ಏನಪ್ಪ ತಲೆ ಮೇಲೆ ಹೆಲ್ಮೆಟ್ ಹಾಕಿಲ್ವ ಅಂತ. ಸರ್ ರೆಡ್ ಲೈಟ್ ಕಾಣಿಸ್ಲಿಲ್ವಾ ಅಂತ ಫಸ್ಟ್ ಕೇಳಿದ್ರು. ರೆಡ್ ಲೈಟ್ ಕಾಣಿಸ್ತು ಸರ್, ನೀವು ಇಲ್ಲಿ ನಿಂತಿರೋದು ಕಾಣಿಸಿಲ್ಲ ಅಂತ. ಆ ರೀತಿ ಬುದ್ಧಿವಂತ ಉಪಯೋಗಿಸಿ ನಮಗೆ ಆಗಿದೆ ಈ ಪರಿಸ್ಥಿತಿ. ನಮ್ಮ ಇನ್ಸ್ಪೆಕ್ಟರ್ ಬಂದು ಹೇಳ್ದ, ಸರ್ ಹಿಂಗೆ ಅಂತಿದ್ರು ಅಂತ, ಓದಿಬೇಕು ನನ್ನ ಮಕ್ಕಳಿಗೆ ಅಲ್ಲೇ ಅಂದ. ಆಮೇಲೆ ನಾರ್ತ್ ಇಂಡಿಯನ್ ಪನಿಷ್ಮೆಂಟ್ ಹೆಂಗಿದೆಯಲ್ಲ, ಅಯ್ಯೋ ನಾವು DCP ಇದ್ದಾಗ 100 ರೂಪಾಯಿ ಇತ್ತು, ಈಗ ತಗೋ ಅಂತ ಹಿಂಗೆ ಕೊಡವ. ಈಗ ಅಟ್ಲೀಸ್ಟ್ 1,000 10,000 ಏನೋ ಆಗಿದೆ. ಆಯ್ತು, ಅದನ್ನಾದ್ರೂ ಎಕ್ಸೆಪ್ಟ್ ಮಾಡ್ಬಿಟ್ಟು ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡ್ಬೇಕಪ್ಪ, ಇಲ್ಲ ಅಂದ್ರೆ ನಾನು ಇಷ್ಟೊಂದು ದಂಡ ಕಟ್ಟಬೇಕಾಗುತ್ತೆ. ಸ್ವಲ್ಪ ಒಂದು 50% ಮಂದಿಗೆ ಅವೇರ್ನೆಸ್ ಬಂದಿದೆ 50% ಬಂದಿದೆ. ಯಾಕಂದ್ರೆ ಈಗ ಆಟೋಮೆಟಿಕ್ ಚೆಕಿಂಗ್ ಮಾಡೋದು, ಮ್ಯಾನ್ಯಲ್ ಚೆಕಿಂಗ್ ಏನಿಲ್ಲ, ಬ್ಯಾಡ್ ಅಂತಾರೆ, ಎಲ್ಲ ಕ್ಯಾಮ್ರಾದಲ್ಲಿ ಇರ್ತದೆ. ಅವ್ನು ಯಾವನು ಹೇಳಿದ್ರು, ಯಾವನು ವಸೂಲಿ ಇದ್ರು ಆಲ್ರೆಡಿ ರೆಕಾರ್ಡ್ ಆಗಿಬಿಟ್ಟಿರ್ತದೆ. ವಸೂಲಿಗೆ ಡೆಡ್ ಲೈನ್ ಇದೆ ಸರ್, ಈ ದಿನಾಂಕದೊಳಗೆ ಡೆಡ್ ಲೈನ್ ಏನಿಲ್ಲ. ಬಟ್ ಇಲ್ಲ, ಅದು ಡೆಡ್ ಲೈನ್ ಅಂದ್ರೆ ಹೆಂಗ್ ಡೆಡ್ ಲೈನ್ ಮಾಡ್ತೀರಿ ನೀವು? ಕಾನೂನು ಮಾಡಬೇಕಲ್ಲ, ಅದಕ್ಕೆ ಸುಮ್ಮನೆ ಮನಸ್ಸಿಗೆ ಬಂದಂಗೆ ಮಾಡಕ್ ಆಗುದಿಲ್ಲ. ಭಯ ಆಗುತ್ತೆ, ಡೆಡ್ ಲೈನ್ ಮಾಡಿದ್ರೆ ಭಯ. ಅದಕ್ಕೆ ಇಲ್ಲ, ಡೆಡ್ ಲೈನ್ ಇನ್ ದ ಸೆನ್ಸ್ ನಮ್ಮ ಕಡೆ 3 ಇದು ಇದಾವೆ. ಒಂದನೇದು ಫಸ್ಟ್ ಟೈಮ್ ಫೈನ್ ಹಾಕ್ತಾರೆ, ಸೆಕೆಂಡು ಫೈನ್ ಹಾಕ್ತಾರೆ, ಥರ್ಡು ಲೈಸೆನ್ಸ್ ಸಸ್ಪೆಂಡ್ ಮಾಡ್ತಾರೆ, 4th ಟೈಮು RC ಬುಕ್ ಅನ್ನು ಸಸ್ಪೆಂಡ್ ಮಾಡ್ಬಿಡ್ತಾರೆ. ಸೊ ಇದೆಲ್ಲ ಒಳ್ಳೆ ಸಿಸ್ಟಮೇ ಇದೆ, ಇಲ್ಲ ಅಂತಲ್ಲ. ಬಟ್ ಅದು ಇವನು ಏನು ಅಫೆನ್ಸ್ ಮಾಡಿದ್ದು, ಮೊನ್ನೆ ಒಂದು ಪೇಪರ್ದಾಗ ಓದಿದೆ ನಾನು, ಒಂದು ಸ್ಕೂಟರ್ದವನು 80,000 90,000 ರೂಪಾಯಿ ಲಕ್ಷಗಟ್ಟಲೆ ಫೈನ್ ಕಟ್ಟಿದ್ದಾನೆ. ನಾನು ಸ್ಕೂಟ್ರೇ ಬೇಡ, ನೀವೇ ಇಟ್ಕೊಡ್ರಿ ಅಂತ ಬಿಟ್ಟು ಹೋದ. ಅದು ಸ್ಕೂಟ್ರೇ 20,000 ರೂಪಾಯಿ ಕಿಮ್ಮತ್ತದೆ. ನಾನೇ ಅಲ್ಲಿ 80-90. ಇನ್ನೊಂದು ಪೊಲೀಸ್ ಸ್ಟೇಷನ್ ಸುತ್ತ ಇರುತ್ತೆ ನೋಡಿ ವೆಹಿಕಲ್ಸ್, ಅವೇನ್ ವೆಹಿಕಲ್ಸ್ ಎಲ್ಲ ಸೀಸ್ ಎಲ್ಲ ಆಕ್ಸಿಡೆಂಟ್ ಆಗಿದ್ದು, ಬೇನಾಮಿ ಗಾಡಿಗಳು, ಕಳ್ತನ ಮಾಡಿದ್ದು, ಇವೆಲ್ಲ ಇಂಥ ಗಾಡಿಗಳು ಇರ್ತವೆ. ಅವು ನಮ್ಮವ್ರದ್ದು ತಪ್ಪಿದೆ. ಅದರಿಂದನೂ ಸರ್ ಅರ್ಧ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸುತ್ತ ನಾವು ಗಾಡಿ ಮೂವ್ ಮಾಡಕ್ಕೆ ಆಗಲ್ಲ. ಬಂದ ಕೂಡಲೇ ನಾವೆಲ್ಲ ಬಹಳಷ್ಟು ಆಕ್ಷನ್ ತಗೊಂಡಿದ್ದೇವೆ. ಅವ್ರಿಗೆ ಹೇಳ್ತೇವೆ, ಅದೇನಿದೆ ಕಾನೂನು ಬದಲಾವಣೆ ಮಾಡಬೇಕು. ಅದು ಮಿನಿಮಮ್ ಏನಿದೆ 3 months ಟೈಮಿಂಗ್ ಕೊಟ್ಟು ಅದು ಡಿಸ್ಪೋಸ್ ಮಾಡಂತ ಕೊಡಬೇಕು. ಬಟ್ ಈಗೇನಿದೆ ಅದು ರಿಜಿಸ್ಟರ್ ಮಾಡಿ ಆಮೇಲೆ 6 ತಿಂಗಳು ಅವ್ರಿಗೆ ಟೈಮ್ ಕೊಟ್ಟು ನೋಟಿಫಿಕೇಶನ್ ಆಗಿ ಅದನ್ನ ಆಕ್ಷನ್ ಮಾಡಿ ಎಲ್ಲ ಮಾಡೋದ್ರಾಗ ಜಂಗ್ ಹಿಡಿದು ತುಕ್ಕಿಡಿದು ಹೋಗಿರ್ತದೆ. ಯಾವನು ತಗೊಳ್ಳೋದಿಲ್ಲ ಅದನ್ನ. ಅದ್ರಾಗ ನೀವು ಇಂಪಾರ್ಟೆಂಟ್ ಸಾಮಾನುಗಳು ನಮ್ಮವ್ರ ತಗೊಂಡು ಹೋಗ್ಬಿಟ್ಟಿರ್ತಾರೆ, ಎಲ್ಲ ಸ್ಕ್ರಾಪ್ ಆಗಿ ನಿಂತ್ಕೊಂಡು ಕೊನೆಗೆ ಅದು ಹೋಗೋದು ಸ್ಕ್ರಾಪಿಗೆ. ಯಾವನು ತಗೊಳ್ಳೋದಿಲ್ಲ, ಆಕ್ಷನ್ ಮಾಡಿದ್ರೆ ಯಾವನು ತಗೊಳ್ಳೋದಿಲ್ಲ. ಚಲೋ ವೆಹಿಕಲ್ ಇದ್ರೆ ನಮ್ಮವರೇ ತಗೊಂಡ್ಬಿಡ್ತಾರೆ, ಅವ್ರವರೆಲ್ಲ ಗುಡ್ ಮಾಡ್ಕೊಂಡು. ಸೊ ಇವೆಲ್ಲ ಲೂಪ್ ಹೋಲ್ಸ್ ಇದೆ ಒಳಗಡೆ, ಇಲ್ಲ ಅಂತಲ್ಲ. ಬಟ್ ಇದು ಟ್ರಾಫಿಕ್ ಸುಧಾರಣೆ ಆಗ್ಬೇಕಾದ್ರೆ ನಮ್ಮ ಶ್ರೀಯರು ಹೇಳ್ದಂಗೆ, ಈಗ ನಾನೇ ಹೇಳ್ತೇನೆ, ಈಗ SM ಕೃಷ್ಣ ಇದ್ದಾಗ ಅದು ಹೆಬ್ಬಾಳಪಾಲೆ ಅವರು ಆಯ್ತು. SM ಕೃಷ್ಣ ಇದ್ದಾಗಲೇ ಏರ್ಪೋರ್ಟ್ ಸ್ಯಾಂಕ್ಷನ್ ಆಗಿದ್ದು. ನನ್ನ ಮಕ್ಕಳು ಎಂಜಿನಿಯರ್ ಇದಾರಲ್ಲ, ಅವಾಗ ಪ್ಲಾನ್ ಮಾಡಿದವರು, ಅವ್ರೇನು ತಲೆ ಇರಲಿಲ್ವಾ, ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬರ್ತದೆ, ಇದನ್ನ ಟ್ರಾಫಿಕ್ ಮುಂದೆ ಎಷ್ಟು ಬರ್ಬಹುದು, 2 ಲೈನ್ ಮಾಡಿದ್ರೆ ಆ ಟ್ರಾಫಿಕ್ ಸಾಧ್ಯ. ಸ್ವಲ್ಪ ಕಾಮನ್ ಸೆನ್ಸ್ ಬೇಡ. ಹೌದು, ನೀವು ಆಗ್ಲೇ ಹೇಳ್ದಂಗೆ ಸರ್, ಸಣ್ಣ ರೋಡ್ಗಳು, ಸಣ್ಣ ರೋಡ್ ಏನ್ರಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂದ್ರೆ 2 ಲೈನ್ ಮಾಡ್ತಾರೆ ಅಂದ್ರೆ ನನ್ನ ಮಕ್ಕಳು ಎದ್ರಲ್ಲಿ ಹೊಡಿಬೇಕು ಇವ್ರನ್ನ. ದುಡ್ಡು ಕೊಟ್ಟು ಎಂಜಿನಿಯರಿಂಗ್ ಮಾಡ್ತಾರೆ, ದುಡ್ಡು ಕೊಟ್ಟು ಎಂಜಿನಿಯರಿಂಗ್ ಸೀಟ್ ತಗೋತಾರೆ, ದುಡ್ಡು ಕೊಟ್ಟು ನೌಕರಿ ತಗೋತಾರೆ, ದುಡ್ಡು ತಿನ್ನಾಕಿ ಕೆಲಸ ಮಾಡ್ತಾರೆ. ಅಲ್ಲ, ಈಗ ಪ್ಲಾನಿಂಗ್ ಅಂತ ಹೇಳಿದ್ರು ರಾಜು ಅವರೇ, ಇವತ್ತು ನಾವು ಏನೋ ಒಂದು 50,000 ರೂಪಾಯಿ ದುಡ್ಡು ಬಂತು ಅಂತ ಹೇಳಿದ್ರು ಮುಂದಿನ ದಿವಸಕ್ಕೆ ಬೇಕು ಅಂತ ಇಡ್ತೀವಿ. ಒಬ್ಬ ಎಂಜಿನಿಯರ್ ಪ್ಲಾನ್ ಮಾಡ್ತಾನೆ ಅಂದ್ರೆ 100 ವರ್ಷಕ್ಕಾದ್ರೂ ಮಾಡ್ಬೇಕಲ್ವಾ? 50 ಮಾಡ್ರಿ, 100 ಹಾಳಾಗ್ಲಿ, 50 ವರ್ಷ ಪ್ಲಾನ್ ತಗೊಳ್ಳಿ. ಹೆಂಗೆ ಅಂದ್ರೆ ಎಷ್ಟ್ರ ಮಟ್ಟಿಗೆ ಅಂದ್ರೆ ನಮಗೆ ಅನುಭವ ಆಗಿರುತ್ತೆ ಏರಿಯಾಗಳಲ್ಲಿ, ಆಗಷ್ಟೇ ಹಿಂದಿನ ದಿವಸ ಬಂದ್ಬಿಟ್ಟು ಕಾಂಕ್ರೀಟ್ ಏನೋ ಹಾಕಿ ಹೋಗಿರ್ತಾರೆ ಅಥವಾ ಡಾಂಬರ್ ಹಾಕಿ ಹೋಗಿರ್ತಾರೆ, ನೆಕ್ಸ್ಟ್ ಡೇ BWSS ಬಂದು ಅಗದ್ಬಿಟ್ಟು ಗುಂಡಿನ ಮಾಡಿರ್ತಾರೆ. ಎಂಥ ಅವೈಜ್ಞಾನಿಕ ಅಂತ ಅನ್ಸೋದಿಲ್ವಾ ಅಂತ. ಎರಡನೇ ಸರಿ ಬಿಲ್ ಆಗ್ಬೋದಲ್ಲ ಮೇಡಮ್. ಹೌದು, ಇನ್ನೊಂದು ಅಂದ್ರೆ ಇಂಜಿನಿಯರಿಂಗ್ಗಳು ದೇರ್ ಕಂಟ್ರೋಲ್ ಬೈ ಅದಕ್ಕೆ ರಾಜಕೀಯ ವ್ಯಕ್ತಿಗಳು, ಬೈ ಕಾರ್ಪೊರೇಟ್ರು, ರಾಜಕೀಯ ವ್ಯಕ್ತಿಗಳು. ಇಂಜಿನಿಯರ್ ಅಷ್ಟೇ ಅಲ್ರಿ, ಇಡೀ ಕಾರ್ಪೊರೇಷನ್ ಇಸ್ ಕಂಟ್ರೋಲ್ ಬೈ ದೇರ್ ಕಂಟ್ರೋಲ್ ಬೈ. ಅವ್ರು ಹೇಳ್ದಂಗೆ ಇಷ್ಟು 50 ರೂಪಾಯಿ 100 ರೂಪಾಯಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನೀನು ಇಷ್ಟರಲ್ಲೇ ಮುಗಿಸ್ಬೇಕು ಕೆಲಸನ ಅಂತ ಹೇಳ್ಕೊಡ್ತಾರೆ. ಆಗ ಪಾಪ ಅವ್ರು ಏನ್ ಮಾಡಕ್ಕಾಗುತ್ತೆ ಅಲ್ಲಿ ಮೇಡಮ್. ಆದ್ರೂ ಏರ್ಪೋರ್ಟ್ಗೆ ಹೆಬ್ಬಾಳ ರೂಟ್ ಇದೆಲ್ಲ ಮೇಡಮ್, ಕಮ್ಮಿ ಅಂದ್ರೆ ಎಷ್ಟು ಟ್ರಾಫಿಕ್ ಇರ್ತದೆ ಅಲ್ಲಿ ಹೋಗ್ಬೇಕಂದ್ರೆ ಅಟ್ಲೀಸ್ಟ್ 1.5 hour ಬೇಕಲ್ಲಿ. ಆಂಬುಲೆನ್ಸ್ಗಳು ನಾವು ದಿನ ಸಫರ್ ಆಗ್ತೀವಿ, ದಿನ ಅಡ್ಡಾಡ್ತೀವಿ. ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ಪ್ರಕಾರ ಆಗ ಜಾರ್ಜ್ ಅವರು ಅದಕ್ಕೆ
ಡೈರೆಕ್ಟ್ ಸಿಟಿವರೆಗೂ ಇದು ಮಾಡ್ಬೇಕಂತ ಇದು ಮಾಡಿದ್ರು ಏರ್ಪೋರ್ಟ್ ರೋಡ್ ಡೈರೆಕ್ಟ್ ಕೊನೆಯಲ್ಲಿ ಇದಕ್ಕೆ ಟಚ್ ಮಾಡ್ಬೇಕಂತ ಮಾಡಿದ್ರು ಅವರು. ಫ್ಲೈಓವರ್ ಸರ್. ಡೈರೆಕ್ಟ್ ಏರ್ಪೋರ್ಟ್ ಇಂದ ಡೈರೆಕ್ಟ್ ಮೆಜೆಸ್ಟಿಕ್ ವರೆಗೂ ಮಾಡ್ಬೇಕಂತಿದ್ದು. ಈ ಪರಿಸರ ಪಿರಮಿಡ್ಗಳು ಅವ್ರು ಇವರೆಲ್ಲ ಏನ್ ಮಾಡಿದ್ರು ಟೈಮ್ ಪರಿಸರ ಎಲ್ಲ ಇವರೇ ಆರ್ ಅಶೋಕ್ ಅವರು ಇವರು ಶರ್ಕರ್ ಈಗ ನೋಡಿ ಮೊನ್ನೆ ಅವರು ಮಾಡಿ 4 ವರ್ಷ ಆಳಿದ್ರು. ತಿರ್ಗಾ ಈಗ ಮೊನ್ನೆ ಅದ್ರ ಬಗ್ಗೆ ಹೆಸರು ಎತ್ತಲಿಲ್ಲ. ಮೊನ್ನೆ ರೀಸೆಂಟ್ ಆಗಿ ಅದೇ ಮರಗಳನ್ನ ಕಟ್ ಮಾಡಾಕಿದ್ರು, ರೋಡ್ ಅಗಲ ಮಾಡಿದ್ರು ಅಲ್ಲಿ ಪ್ಯಾಲೇಸ್ ರೋಡ್ ಹತ್ರ. ಈಗ ಯಾರು ಕೇಳಿದ್ರು ಇದನ್ನ ಆಗ್ಲೇ ಪಾಪ ಜಾರ್ಜ್ ಸರ್ ಅವ್ರು ಮಾಡಿದಿದ್ರೆ ಇವತ್ತು ಎಲ್ಲರಿಗೂ ಅನುಕೂಲ ಇರೋದು. ಅವ್ರು ಹೇಳಿದ್ರು. ನಾನು ಸಿಂಗಾಪುರ್ಗೆ ಹೋಗ್ಬಿಟ್ಟು ಅಲ್ಲಿ ಬಹಳ ಹಿಂದೆ 30 ವರ್ಷದ ಹಿಂದೆ ಅಲ್ಲಿ 2 ಸಿಸ್ಟಮ್ ಮಾಡಿದ್ರಲ್ಲಿ. ಒಂದು ಏನ್ ಮಾಡಿದ್ರು ಅಂತಂದ್ರೆ ಒಂದು ಇದಕ್ಕೆ ಒಂದು ಇದು ಮಾಡ್ಕೋಬೇಕಾದ್ರೆ ಆಫೀಸ್ ತರ ಟೌನ್ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಹೇಳಿದ್ರಲ್ಲ ನೀವು, ಅದೇ ತರ ಇನ್ನೊಂದು ಡಿಪಾರ್ಟ್ಮೆಂಟ್ ಅದು ಮಾಡ್ಬೇಕು. ಒಂದು ಅದ್ರ ಹೆಡ್ ಯಾರಾಗಬೇಕು ಅಂತಂದ್ರೆ ಇದು ಟೆಕ್ನೋಕ್ರಾಟ್ ಆಗಬೇಕು, ನಾಟ್ ಎ ಬ್ಯೂರೋಕ್ರಾಟ್ ಅಂತ ಹೇಳಿದ್ರು. ಅಂದರೆ ಟೆಕ್ನೋಕ್ರಾಟ್ ಅಂದರೆ ಇಂಜಿನಿಯರ್ ಥರದವ್ರು ಆಗಬೇಕು, ಅವ್ರಿಗೆ ಅರ್ಥ ಇರುತ್ತೆ. ಈಗ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಥಾರಿಟಿ ಅಂತ LTA ಅಂತಿದೆ. LTA ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಸಿಂಗಪುರ್ದಿದೆ. ಫಟ್ಲಾಗಿ ಎನಿಥಿಂಗ್ ರೋಡು ನಾಳೆನೇ ಬಂದು ಇಮಿಡಿಯೇಟ್ ರಿಪೇರಿ ಮಾಡ್ತಾರೆ ಅವರು. ಒಂದೆರಡು ಫೋಟೋ ತೆಗೆದು ಯಾರು ಹಾಕಿದ್ರು ಕೂಡ ಆಗ್ತಾರೆ. ಅಲ್ಲಿ ಸಿಸ್ಟಮ್ ಅಲ್ಲೇ ಇದೆ ಅದರಲ್ಲಿ. ಅದನ್ನು ಮಾಡಿಬಿಟ್ಟು ಆದಮೇಲೆ ಈ LTA ನೋಡಿಕೊಂಡು ಅದನ್ನು ಮುಂದುವರಿಸ್ತಾರೆ ಕೆಲಸನ ಅದನ್ನು. ಆದರೆ ಇಲ್ಲಿ ಒಂದು ಅದೇ ಪ್ರಕಾರ ಮಾಡಿದ್ರು ಪಾಪ. ಏನು ಡಲ್ಟ್ ಅಂದರು, DULT ಡಲ್ಟ್, ಡೈರೆಕ್ಟರ್ ಆಫ್ ಅರ್ಬನ್ ಲ್ಯಾಂಡ್ ಟ್ರಾನ್ಸ್ಪೋರ್ಟ್ ಅಂತ. ಅದರಲ್ಲಿ ಯಾರೋ IAS ಅವರು ಬಂದು ಕೂತ್ಕೊಂಡ್ರು. ದಟ್ IAS ನವ್ರು ಏನು, ಐ ಕಾಲ್ ದಮ್ ಆಸ್ ರೋಲಿಂಗ್ ಸ್ಟೋನ್, ದೇ ನೆವರ್ ಗ್ಯಾದರ್ ಮಾಸ್. IAS IPS ಅವರು. ಕರೆಕ್ಟ್, ಯು ಆರ್ ರೈಟ್ 100%. ಯಾವ ಪ್ರಾಕ್ಟಿಕಲ್ ನಾಲೆಜ್ ಇರೋದಿಲ್ಲ. ಬುಕ್ ವರ್ಮಗಳೇ ಇರ್ತಾರೆ, ಪಾಸ್ ಆಗಿ ಬರ್ತಾವೆ. ಇಲ್ಲಿ ಬಂದು ನಂದ ನಡೀಲಿ ಅಂತ ಹಠ ಒಂದು ತಂದ ನಡೆಸಲಿಕ್ಕೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋದಿಲ್ಲ. ಅಲ್ಲಿ ಹೋಗಿ ರೋಡ್ನಲ್ಲಿ ರಸ್ತೆ ಹಿಡಿಯೋದಿಲ್ಲ. ಕಾರ್ನಾಗ ಇರ್ತಾರೆ, ಕಾರ್ನಾಗ AC ಒಳಗೆ ಮನೆಗೆ ಬರ್ತಾರೆ, AC ಒಳಗೆ ಮನೆಯಾಗ ಇರ್ತಾರೆ, ಕಾರ್ನಾಗ AC ಗಂಟೆ ಇಡ್ತಾರೆ. ಗ್ರೌಂಡ್ನಲ್ಲಿ ಯಾವ ತಿರುಗಾಡೋದು ಅಲ್ಲಿ ಗೊತ್ತಾಗೋದು ಸಮಸ್ಯೆ ಏನು. ಸೊ ಅದ್ರ ಬದಲು ಎಕ್ಸ್ಪರ್ಟ್ನ ಕೂರಿಸಿ ಅಥವಾ ಇಂಜಿನಿಯರ್ನ ಕೂರಿಸಿ, ನಾಲೆಡ್ಜ್ ಇರೋ ಇಂಜಿನಿಯರ್ ಎಲ್ಲ BA ಮಾಡಿದವರೆಲ್ಲ ಸರಿ ಹೇಳ್ದಂಗೆ ಎಲ್ಲ ದೇ ಆರ್ ನಾಟ್ ಎಕ್ಸ್ಪರ್ಟ್ಸ್, ದೇ ಆರ್ ನಾಟ್ ಗುಡ್ ಇನ್ ಸಬ್ಜೆಕ್ಟ್ ಆಲ್ಸೋ. ಕಾಪಿ ಮಾಡಿದರೆ ನಾಲೆಡ್ಜೇ ಕಮ್ಮಿ ನೋಡ್ತಾ ಇರ್ತೀವಲ್ಲ. ಈಗ ನಾನು ಪ್ರೊಫೆಸರ್ ಆಗಿದ್ದೆ 45 ವರ್ಷ ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸೊ ಅವ್ರ ಕ್ವಾಲಿಟಿ ಎಲ್ಲ ನೋಡಿರ್ತೀವಿ ನಾವು. ಅದರಿಂದ ಅವ್ರು ಏನಂದರೆ ನಿಜಲ್ಲಿ ಪೊಟೆನ್ಷಿಯಲ್ ಇರಬೇಕು ಅವರಿಗೆ. ಹೆಂಗೆ ಡೆವಲಪ್ ಮಾಡಬೇಕು, ಏನು ಮಾಡಬೇಕು, ಟೌನ್ ಪ್ಲಾನಿಂಗ್ನವರು ಏನು ಮಾಡಬೇಕು, ಯಾವ ಥರ ರೋಡ್ ಇರಬೇಕು, ರಿಂಗ್ ರೋಡ್ ಬೇಕು. ಬೆಂಗಳೂರಿಗೆ ರಿಂಗ್ ರೋಡ್ಗಳು ಬೇಕು ನಮಗೆ. ಈಗ ಗ್ರೋ ಆಗಿರೋದೇ ಆಲ್ ಫೆರಿಫೆರಲ್ ಗ್ರೋ ಆಗಿದೆ. ಮುಖ್ಯವಾಗಿ ಮೇಡಮ್ ಇಚ್ಛಾಶಕ್ತಿ ಬೇಕು, ಕಳಕಳಿ ಬೇಕು. ಇದು ನನ್ನೂರು ಸುಧಾರಣೆ ಆಗಬೇಕು, ನನ್ನೂರು ಯಾವ ಸಮಸ್ಯೆ ಇರಬಾರ್ದು, ನನ್ನ ಜನಗಳಿಗೆ ಯಾವುದು ಸಮಸ್ಯೆ ಇರಬಾರ್ದು ಭಾವನೆ ಅಧಿಕಾರಿಗಳಿಗೂ ಬರಬೇಕು, ರಾಜಕಾರಣಿಗಳಿಗೂ ಬರಬೇಕು. ಅದು ಇಲ್ಲೇ ಇಲ್ಲ ನಮ್ಮಲ್ಲಿ. ಒಂದು ವಾರ್ಡ್ಗೆ 100 ಕೋಟಿ ಬಂದ್ರೆ ಇದನ್ನ ಹೆಂಗ್ ತಿನ್ಬೇಕು, ಹೆಂಗ್ ಇದನ್ನ ಮಾಡ್ಬೇಕು, ಹೆಂಗ್ ನುಂಗ್ಬೇಕು, ನನಗೆಷ್ಟು ಬರ್ತದೆ ಅವರು ಯೋಚನೆ ಮಾಡ್ತಾರೆ. ಹೊರತಾಗಿ ಏನ್ ಸಮಸ್ಯೆ ಇದೆ, ಜನ ಏನ್ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಅವ್ರಿಗೆ ಸಮಸ್ಯೆ ಹೇಳ್ಕೊಂಡ್ರೆ ಪರಿಹಾರ ಏನಾಗಲ್ವಲ್ಲ. ಎಷ್ಟೋ ರೋಡ್ಗಳಿಗಿನ್ನೂ ಟಾರೇ ಇಲ್ಲ ನೋಡಿ ಸರ್. ಹೆಲ್ಮೆಟ್ ಕಡ್ಡಾಯ ಏನ್ ಮಾಡ್ತಾರೆ, ರಸ್ತೆ ನೆಟ್ಟಗಿದಾವ ಇಲ್ಲ, ಅದಕ್ಕೆ ಹೆಲ್ಮೆಟ್ ಹಾಕೊಂಡಿಲ್ಲ, ರಸ್ತೆ ನೆಟ್ಗಿಲ್ಲ, ಹೆಲ್ಮೆಟ್ ಹಾಕೊಳ್ಳಿ. ನಮ್ ಜನ ಯೋಚನೆ ಮಾಡ್ಬೇಕು, ಯಾರನ್ನ ಆಯ್ಕೆ ಮಾಡ್ಬೇಕು, ಯಾರು ಆಯ್ಕೆ ಮಾಡಿದ್ರು ಇದೇ ಹಣೆ ಬರಲ್ವರ. ಏನಾದ್ರೂ ಆಯ್ಕೆ ಮಾಡೋರು ನಾವೇ ಹಂಗದೇವೆ. ಇಲ್ಲ ಮೇಡಮ್, ನಾವು ಹಂಗದೀವ್ರಿ. ನಾವೇನ್ ಸುಧಾರಣೆ ಒಳ್ಳೆಯವರದೀವ? ನಾವು ದುಡ್ಡು ಕೊಟ್ರೆ ಓಟ್ ಹಾಕ್ತೇವೆ, ಸರಿ ಕೊಡ್ಸೋರು ಓಟ್ ಹಾಕ್ತೇವೆ. ಇನ್ನೊಂದೇನಂದ್ರೆ ನಾನು ನೋಡಿದೀನಿ, ನಮ್ ಜಾತಿಯವ್ರಿಗೆ ಓಟ್ ಹಾಕ್ತೇವೆ. ಜಾತಿ ಇನ್ನೊಂದಂದ್ರೆ ನಾನು ನೋಡಿದೀನಿ. ಈಗ ಬೆಂಗಳೂರಲ್ಲಿ ಕೆಲವೊಬ್ರು ಎಜುಕೇಟರ್ಸ್ ಏನ್ ಮಾಡ್ತಾರೆ, ಅವರು ಎಲೆಕ್ಷನ್ ನಿಂತ್ಕೊಂತ ಇದ್ದಾರೆ, ಬಟ್ ಜನ ಅವ್ರನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ. ಎಲ್ಲಿ ಕ್ರೌಡ್ ಇರ್ತದೋ ಆ ಕಡೆ ಫೋಕಸ್ ಜಾಸ್ತಿ ಆಗ್ತಾ ಇದೆ. ಎಲ್ಲಿ ಸತ್ಯ ಮಾತಾಡ್ತಾರೆ, ಎಲ್ಲಿ ಒಂದು ಬದಲಾವಣೆ ತರ್ತೀನಿ ಅಂತ ನಿಂತ್ಕೊಂತಾರೋ ಅಲ್ಲಿ ಜನ ಫೋಕಸ್ ಮಾಡ್ತಾ ಇಲ್ಲ. ನೋಡಿ ಎಂತ ಬ್ಯೂಟಿಫುಲ್ ಬ್ರಿಲಿಯಂಟ್ ಇಂಟರ್ನ್ಯಾಷನಲ್ ಹೆಡ್ ನಂದನ್ ನೆಲ್ಖಣಿ ಅವರು ಇಲೆಕ್ಷನ್ ನಿಂತರು, ಡಿಪಾಸಿಟ್ ಜಪ್ತ. ಎಂತ ಮೂರ್ಖನ ಮಕ್ಕಳಿದೀವಿ ನಾವು ಓಟ್ ಹಾಕರ. ನಿಜ ಸರ್. ಈಗ ನೀವು ಹೌದು ಸರ್, ಜನಕ್ಕೆ ಹೆಂಗಿದೆ ಅಂದ್ರೆ ಬೆಂಗಳೂರು ಜನಕ್ಕೂ ನಾಳೆ ಬೆಳಗ್ಗೆ ಟ್ರಾಫಿಕ್ ಸಮಸ್ಯೆ ಕ್ಲಿಯರ್ ಆಯ್ತು ಅಂದ್ರು ತುಂಬಾ ಖುಷಿ ಅವರಿಗೆ. ಆದ್ರೆ ಪ್ರಾಕ್ಟಿಕಲಿ ಅದು ಇಂಪಾಸಿಬಲ್. ಪ್ರಾಕ್ಟಿಕಲಿ ಪಾಸಿಬಲ್. ಆಯ್ತು, ಈಗ ಇಚ್ಛಾಶಕ್ತಿನೂ ಬಂದಿದೆ ಸರ್, ಎಲ್ಲರೂ ಕಟಿಬದ್ರಾಗಿ ನಿಂತ್ಕೊಂಡಿದ್ದಾರೆ. ಆಗಲ್ಲ. ಹಿಂದೆ ಒಬ್ರು ಚೀಫ್ ಮಿನಿಸ್ಟರ್ ಇದ್ರು, ಅವ್ರ ಲೆಕ್ಚರ್ಗೆ ಅಟೆಂಡ್ ಮಾಡಿದ್ರೆ ಹೆಸರು ಹೇಳಲ್ಲ, ಅವ್ರ ಲೆಕ್ಚರ್ಗೆ ಅಟೆಂಡ್ ಮಾಡಿದ್ದೆ ಶಾಯದಲ್ಪುರಂ ಸ್ಕೂಲಲ್ಲಿ. ಅವ್ರ ಜನ ಅಂತ ಅವ್ರ ಪಡೆ ಕಿರ್ಚಾದ್ರು, ಯಾರೋ ಕರ್ಕೊಂಡು ಬಂದು ಕಿರ್ಚ್ತಾ ಇದ್ರು. ಆಮೇಲೆ ಕೊನೆ ಅವರೇ ಒಂದು ಮಾತು ಹೇಳಿದ್ರು, ನಿಮ್ಗೆಲ್ಲ ಎಲ್ಲಿ ಲೀಟ್ರ್ ಬೇಕೋ ಆ ಲೀಟ್ರನ್ನೇ ನಿಮ್ಗೆ ನಮಗೆ ಗೊತ್ತಾದ ಜ್ಞಾಪಕ ಬರೋದು, ನಿಮ್ಗೆಲ್ಲ ಏನು ಕೊಟ್ಟರು ಪ್ರಯೋಜನ ಆಗಲ್ಲ, ಕಿರ್ಚ್ತಾ ಇರ್ತೀರ ನೀವು ಯಾವುದಕ್ಕೂ ಲಾಯಕ್ಕಿಲ್ಲ ಅಂತ ಅವ್ರು ಹೊಟ್ಟೋದ್ರು. ನೋಡಿ ಸರ್, ಅದೇ ನೀವು ಯಾರು ಓಟ್ ಹಾಕಲ್ಲ ಇಲ್ಲದ್ರೆ ಸರ್. ಆದ್ರೂ ನಾವು ಒಂದು ಪರಿಹಾರದ ಬಗ್ಗೆ ಯೋಚನೆ ಮಾಡಿ, ಇಚ್ಛಾಶಕ್ತಿನೂ ಬಂತು, ಎಲ್ಲ ಮಾಡ್ಬೇಕು ಅಂತ ನಿಂತ್ಕೊಂಡ್ರು. ಬೆಂಗಳೂರು ಈ ನಗರ, ಕರ್ನಾಟಕ ಈ ನಮ್ಮ ರಾಜ್ಯದಲ್ಲಿ ಟ್ರಾಫಿಕ್ ಕಂಟ್ರೋಲಿಗೆ ಬರ್ಬೇಕು ಅಂದ್ರೆ ಹೇಗೆ ಸರ್? ಇವ್ರಿಗೆ ಖಂಡಿತವಾಗಿ ಬರಲ್ಲ, ಅದು ಕಥೆನಲ್ಲಿ ಬರ್ಬೋದು ಅಷ್ಟೇ. ಆಯ್ತು, ಕಥೆನೇ ಸರ್, ಕಲ್ಪನೆ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ಎಲ್ಲರೂ ಖುಷಿ ಪಡೋಣ. ನಾನು ಒಂದು 20 ಪಾಯಿಂಟ್ ಪ್ರೋಗ್ರಾಮ್ ಅಂತ ಬರ್ದಿದ್ದೀನಿ, ನಿಮ್ಮ ಟಿವಿಗೂ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಇಲ್ಲೇ ಇದೆ, ನಮ್ಮ ಮೊಬೈಲ್ ಅಲ್ಲೇ ಇದೆ, ಕಳಿಸ್ಕೊಡ್ತೀನಿ.
ಜಸ್ಟ್ ಲೈಕ್ ಮೇಡಮ್ ಇಂದಿರಾ ಗಾಂಧಿ ಅವರು ಮಾಡಿದಾಗೆ 20 ಪಾಯಿಂಟ್ ಪ್ರೋಗ್ರಾಮು ಏನೇನು ಮಾಡಬೇಕು, ಹೆಂಗೆ ಟ್ರಾಫಿಕ್ನ ಕಂಟ್ರೋಲ್ ಮಾಡ್ಬೋದು. ಡಿ ಕಂಜೆಷನ್ ಅಂತೀವಿ ಇಂಗ್ಲೀಷ್ನಲ್ಲಿ. ಡಿ ಕಂಜೆಷನ್ ಅಂದರೆ ರೋಡ್ ಕಂಜೆಷನ್ ಹೆಂಗೆ ಮಾಡ್ಬೋದು ನಾವು. ಆಮೇಲೆ ರೋಡ್ ವೈಟ್ ಅಂದರೆ ದುಡ್ಡು ಖರ್ಚಿಲ್ದೇ ಮಾಡ್ಬೋದು, ಏನೇನು ಮಾಡ್ಬೋದು ಕಾರ್ಯಕ್ರಮಗಳನ್ನ ಅದೆಲ್ಲ ಮಾಡಿರ್ತೀವಿ. ಈಗ ಒಂದು ಸುಲಭವಾಗಿ ಹೇಳ್ತೀನಿ, ಒಂದು ರೋಡ್ ಸೈಡ್ ಪಾರ್ಕಿಂಗ್ ತೆಗೀರಿ. ರೋಡ್ ರಸ್ತೆನಲ್ಲಿ ಈ ಅಗಲ ಅಂತ ಇರ್ತೀವಲ್ಲ, ಅದನ್ನ ಇಂಡಿಯನ್ ರೋಡ್ ಕಾಂಗ್ರೆಸ್ ಅಂತ ಒಂದು ಕಮಿಟಿ ಇದಿದೆ. ಅದು ಅದರಲ್ಲಿ ಡಿಸೈಡ್ ಮಾಡ್ತೀವಿ ಎಷ್ಟು ಕೆಪಾಸಿಟಿ ಇದೆ, ನಮ್ಮ ರಸ್ತೆಯಲ್ಲಿ ಎಷ್ಟು ಓಡಾಡ್ತಾ ಇದೆ, ಅದ್ರ ಮೇಲೆ ಡಿಸೈಡ್ ಮಾಡಿ ಫ್ಲೈಓವರ್ ಬೇಕಾ, ಅಂಡರ್ ಪಾಸ್ ಬೇಕಾ ಎಲ್ಲ ಮಾಡ್ಕೋತೀವಿ. ಅದ್ರ ಮೇಲೆ ಅದು ಇಲ್ಲ, ಇದೇನು ಇಲ್ಲ ಸದ್ಯಕ್ಕೆ ಇನ್ನೇನು ಮಾಡ್ತಿಲ್ಲ ಅದನ್ನು. ಎರಡನೇದು ಫುಟ್ಪಾತ್ ಮೇಲೂ ಪಾರ್ಕ್ ಮಾಡಿರ್ತೀವಿ. ಫುಟ್ಪಾತ್ ಮೇಲೂ ಮಾಡಿದ್ಮೇಲೆ ಜನ ಪಾಪ ಎಲ್ಲಿ ಓಡಾಡ್ತಾರೆ, ಅಂಗಡಿ ಇಟ್ಟಿರ್ತಾರೆ, ರೋಡಿಗೆ ಬರ್ತೀವಿ, ರೋಡಿಗೆ ಬಂದ್ಮೇಲೆ ಅಪಘಾತ ಆಗುತ್ತೆ, ವೆಹಿಕಲ್ ಬೇರೆ ಎರಡು ಕಡೆ ನಿಲ್ಸಿರ್ತಾರೆ. ಶ್ರೀಹರಿ ಅವರೇ, ಇದ್ರ ಬಗ್ಗೆ ಒಂದು ನಿಮಗೆ ಉದಾಹರಣೆ ಹೇಳ್ತೇನೆ. ನೀವು ಎಲ್ಲ ಇದ್ದೀವಿ ಆ ಮೀಟಿಂಗ್ದಲ್ಲಿ, ಅಲ್ಲಿ ನ್ಯಾಷನಲ್ ಕಾಲೇಜ್ ಹತ್ರ ಫ್ಲೈಓವರ್ ಮಾಡಬೇಡ ಅಂತ ನೀವು ಅಪೋಸ್ ಮಾಡಿದ್ರಿ. ಸ್ಟಿಲ್ ಐ ರಿಮೆಂಬರ್. ನೀವು ಅಪೋಸ್ ಮಾಡಿದ್ರಿ, ಎಮ್ ಎನ್ ರೆಡ್ಡಿ ಅವರು ಅಪೋಸ್ ಮಾಡಿದ್ರು, ಬೇಡ ಈಗ ಅವಶ್ಯಕತೆ ಟ್ರಾಫಿಕ್ ಅಷ್ಟೊಂದು ಹೆವಿ ಟ್ರಾಫಿಕ್ ಏನಿಲ್ಲ, ಮಾಡಬೇಡ ಅಂತಂದ್ರು. ಹಠಕ್ಕೆ ಬಿದ್ದು ಎಮ್ ಎಲ್ ಎ ಮಾಡಿದ್ರು, ಸ್ಯಾಂಕ್ಷನ್ ಮಾಡಿ ಅದನ್ನ ಮಾಡಿದ್ರು. ಇವತ್ತು ಅದನ್ನ ಡಿಮಾಲಿಷ್ ಮಾಡಿದ್ರು. ಇವತ್ತು ಅದನ್ನ ಡಿಮಾಲಿಷ್ ಮಾಡಿದ್ರು. ಈ ತರ ಮಾಡಿದ್ರೆ ಯಾರು ಎಕ್ಸ್ಪರ್ಟ್ ಮಾತ್ರ ಅವ್ರಿಗೆ ಏನ್ ಬೆಲೆ ಇದೆ? ಇಂಥವ್ರಿಗೆ ಪ್ರಯಾರಿಟಿ ಕೊಡ್ಬೇಕು ಮೇಡಮ್. ಇವ್ರ ಗೈಡ್ಲೈನ್ ಮೇಲೆ ಹೋದ್ರೆ ನಮ್ ಸಿಟಿ ಉದ್ದಾರ. ಅವ್ರಿಗೇನೋ ಪರ್ಸೆಂಟೇಜ್ ಬಂತು, ಬಂದ ತಿಂದ ಹೋದ, ಅದ್ರ ಉಪಯೋಗ ಏನ್ ಬಂತದ್ದು? ಅಲ್ಲ ಸರ್, ಈಗ ಎಲ್ಲ ಪ್ಲಾನ್ ಮಾಡಿ ಎಲ್ಲಿ ಅವಶ್ಯಕತೆ ಇದೆ ಫ್ಲೈಓವರ್ ಅಲ್ಲಿ ಮಾಡುದಿಲ್ಲ, ಎಲ್ಲಿ ಅವಶ್ಯಕತೆ ಇಲ್ಲ ಅಂತ ಸ್ಯಾಂಕ್ಷನ್ ಮಾಡಿ. MLA ನಿಂತ್ಕೊಳ್ಳೋ ಎಲೆಕ್ಷನ್ ಸೆಂಟರ್ ಇನ್ವೆಸ್ಟ್ಮೆಂಟ್. ಇನ್ನು ಕೆಲವು ಸತಿ ಎಲ್ಲ ಫ್ಲೈಓವರ್ ಮತ್ತೊಂದು ಕಟ್ಟಡ ರೆಡಿ ಮಾಡಿರ್ತಾರೆ, ಈ ವರ್ಷ ಉದ್ಘಾಟನೆ ಆಗುತ್ತೆ, ಈ ವರ್ಷ ಉದ್ಘಾಟನೆ ಆಗುತ್ತೆ. ಬೆಂಗಳೂರು ಸಿಟಿಯಲ್ಲಿ ಹೇಳ್ತಾನೆ, ಎಲ್ಲಿ ಟ್ರಾಫಿಕ್ ಜಾಮ್ ಆತ ಮೇನ್ 4 ಪಾಯಿಂಟ್ಗಳು: ಒಂದು ಸಿಲ್ಕ್ ಬೋರ್ಡು, ಒಂದು ಹೆಬ್ಬಾಳು, ಒಂದು ಟಿನ್ ರೋಡ್ ಮೈಸೂರು ಮಡ್ರಾಸ್ ರೋಡು, ಟಿನ್ ಫ್ಯಾಕ್ಟ್ರಿ ಮಡ್ರಾಸ್ ರೋಡು, ಇನ್ನೊಂದು ಯಾವುದು ರಾಯ್ರೆ KRಪುರಂ ಆಯ್ತು ನೀವು ಹೇಳಿದ್ರಿ. ಇನ್ನೊಂದಿದೆ, ಒಂದು ಯಾವುದು, ಒಟ್ಟು 4 ಪಾಯಿಂಟ್ಗಳಿದ್ದಾವೆ. ಈ 4 ಪಾಯಿಂಟ್ಗಳನ್ನು ಮೊದಲು ಜಂಕ್ಷನ್ ಅಂತ ಬಂದಿದೆ. ಇವು 4 ಪಾಯಿಂಟ್ಗಳನ್ನು ಮೊದಲು ಮಾಡಲಿ. ಇವು ಮಾಡಿದ್ರೆ ಆಟೋಮೆಟಿಕ್ ಬೆಂಗಳೂರು ಸಿಟಿ ಫ್ರೀ ಆಗುತ್ತೆ. ಚಾನ್ಸಸ್ ಇದೆ ಅಲ್ಲ ಸರ್? ಎಲ್ಲಿ ಅವ್ರು ರಿಪೋರ್ಟ್ ಕೊಟ್ಟು 10 ವರ್ಷ ಆಯ್ತು, ಇಂಪ್ಲಿಮೆಂಟ್ ಆಗ್ತಾ ಇಲ್ಲ. ಏನೋ ಮಾಡಿದ್ದಾರೆ, ಒಂದು ಸ್ಯಾಂಕ್ಷನ್ ಮಾಡಿದ್ದಾರೆ, ಏನೋ ಅದು ಇನ್ನು. ಈಗ ನೋಡಿ, ಮೆಟ್ರೋದು ಫಸ್ಟ್ ಫೇಜು ಮಾಡ್ಲಿಕ್ಕೆ 5 ವರ್ಷ ತಗೊಂಡ್ರು. 5 ವರ್ಷ ಅವ್ರಿಗೆ ಟೈಮಿಂಗ್ ಕೊಟ್ಟಿದ್ರು. 5 ವರ್ಷ ಹೋಗಿ 10 ವರ್ಷ ಆಯ್ತು, 15 ವರ್ಷಕ್ಕೆ ಮುಗಿಸಿದ್ರು ಫಸ್ಟ್ ಫೇಜು. ಎರಡನೇ ಸ್ಟೇಜು ಇನ್ನೂ ಮುಗಿದಿಲ್ಲ, ಇನ್ನು 10 ವರ್ಷ ಆಗ್ತಿದೆ. 10 ವರ್ಷ ಆಯ್ತು, ಇನ್ನೂ ಮುಗಿದಿಲ್ಲ. ಇನ್ನು 3ನೇ ಫೇಜ್ ಯಾವಾಗ ಬರಬೇಕು? ದೇವರೇ ಗತಿ. ಅದು ಮುಗಿಲಿಕ್ಕೆ ಮತ್ತೆ 30 ವರ್ಷ ಬೇಕು. ಅಲ್ಲಿವರೆಗೆ ಮತ್ತೆ ಇದು 2 ಕೋಟಿ 3 ಕೋಟಿ ಆಗಿರುತ್ತೆ ಜನಸಂಖ್ಯೆ. ರೈಟ್ ಸರ್, ರೈಟ್. ಇವತ್ತು ಕಾರ್ಯಕ್ರಮದಲ್ಲಿ ಮಾಲ್ಗತ್ತಿ ಸರ್, ರಾಜು ಅವರು, ಶ್ರೀಹರಿ ಸರ್ ಭಾಗಿಯಾಗಿದ್ದಕ್ಕಾಗಿ ಮೇಡಮ್, ನಾನು ಕೊನೆ ಹೇಳ್ತೇನೆ, ಈಗಾದ್ರೂ ಸರ್ಕಾರ ಕಣ್ಣೆಚ್ಚುಗೊಂಡು ಸಾರ್ವಜನಿಕ ಸಂಪರ್ಕ ಅಲ್ರಿ, ಸಾರ್ವಜನಿಕ ಸಂಪರ್ಕ ಇಂಪಾರ್ಟೆನ್ಸ್ ಕೊಡಿ. ಅವ್ರು ಯಾವುದೇ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ, ಸಾರ್ವಜನಿಕ ಸಂಪರ್ಕಕ್ಕೆ ನಾವು ಎಷ್ಟೊಂದು ಮಹತ್ವ ಕೊಡ್ತೇವೆ, ಅಷ್ಟು ಕೊಟ್ಟರೆ 50% ಆಟೋಮೆಟಿಕ್ ಸಾಲ್ವ್ ಆಗ್ತದೆ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರಕಾರ ಬೇಗನೆ ಎಲ್ಲ ಕಾರ್ಯಕ್ರಮ ಜರುಗಿಸ್ಕೊಡ್ಬೇಕು, ಜನಗಳಿಗೆ ಅನುಕೂಲ ಆಗಬೇಕು, ಡಿಲೇ ಆಗಂಗಿಲ್ಲ. ಹಾಗೂ ಪರಿಣಿತರನ್ನು ಕೂರಿಸ್ಕೊಂಡು ಡಿಸ್ಕಷನ್ ಮಾಡಿ ಒಂದು ಮೀಟಿಂಗ್ ಮಾಡಿ ಗ್ರೂಪ್ ಮಾಡ್ಕೊಂಡು ಎಲ್ಲ ಇನ್ವಾಲ್ವ್ ಮಾಡ್ಬೋದು. ಹಿಂದೆಲ್ಲ ಎಕ್ಸ್ಪೀರಿಯನ್ಸ್ ಇರ್ತದೆ, ಫೀಲ್ಡ್ ಎಕ್ಸ್ಪೀರಿಯನ್ಸ್, ಅವ್ರಿಗೆ ಗೊತ್ತಿರ್ತದೆ ಏನೇನೇ ಆಗ್ಬೋದು ಅಂತ. 3 ಏರ್ ಶೋ ಮಾಡಿ ಮೇಡಮ್. ನಾನು ಇಲ್ಲಿ ಬೆಂಗಳೂರಾಗಿದ್ದಾಗ ಟ್ರಾಫಿಕ್ DCP ಆಗಿ, ಲಾ ಅಂಡ್ ಆರ್ಡರ್ DCP ಆಗಿ 3 ಏರ್ ಶೋ ಮಾಡಿದ್ವಿ. ಸಿಂಗಲ್ ರೋಡ್ನೇ ಮಾಡಿದ್ವಿ. ಅವ್ರದ್ದು ಇದು ಸಲಹೆ ತಗೊಂಡ್ವಿ ನಾವು, ರೋಡ್ ಹ್ಯಾಂಗ್ ಮಾಡ್ಬೇಕಂದ್ರೆ. ಏರ್ ಶೋ ಅಂದ್ರೆ ತಮಾಷೆ ಅಲ್ಲ. ಅವಾಗ ಒಂದೇ ಸಿಂಗಲ್ ರೋಡ್ ಇತ್ತು, ಅವಾಗ. ಈಗ ಡಬಲ್ ರೋಡ್ ಆಗಿದೆ, ಈಜಿ ಪ್ರಶ್ನೆ ಅಲ್ಲ. ರೈಟ್ ಸರ್, ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಮಾತಾಡಿದಂಥ ವಿಷಯ ವಾಹನಗಳ ದಟ್ಟಣೆ ಅನ್ನೋದು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗ್ತಾ ಇದೆ ಅಂಥೇಳಿ. ಬಟ್ ಕಳೆದ 20 ವರ್ಷದ ಹಿಂದೆನೂ ಇದೇ ವಾಹನಗಳ ಸಮಸ್ಯೆ ಅಂತ ಮಾತಾಡ್ತಾ ಇದ್ವಿ, ಇವತ್ತೂ ಮಾತಾಡ್ತಾ ಇದ್ವಿ, ಮುಂದೆ 20 ವರ್ಷ ಮಾತಾಡ್ತಾನೆ ಇರ್ತೀವಿ. ಮಾತಾಡಬಾರ್ದು ಅಂತ ಹೇಳಿದ್ರೆ ಮಾಡಬೇಕಾಗಿರೋದು ಒಂದೇ, ಎಕ್ಸ್ಪರ್ಟ್ಗಳು ಅಂತ ಇರ್ತಾರೆ, ಅವರ ಸಲಹೆಯನ್ನು ತಗೊಳ್ಳಿ, ಇಂಪ್ಲಿಮೆಂಟ್ ಮಾಡಿ, ಇಮಿಡಿಯೇಟಾಗಿ ಮಾಡಿ. ಖಂಡಿತವಾಗ್ಲೂ ಈ ಟ್ರಾಫಿಕ್ ಸಮಸ್ಯೆಗೆ ಸೂಕ್ತವಾದಂತಹ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ನಮ್ಮವರು